press the bell icon on the YouTube app and never miss another update. Hello my dear children, welcome back to the class. Yes, in our previous session we already discussed a lesson our rich heritage. Okay, so in your textbook page number 121, lesson number 20 and lesson name our rich heritage. Okay children, yes, and also we discussed about our languages and also our cloth and dance and also music. Okay, so in this class now we will learn architecture, painting and our festivals. So architecture means vastu shilpa anteli ನಾವು ಕರಿತೀವಿ. So architecture means in early times architecture ಏನಿತ್ತು ತುಂಬ ರಿಚ್ ಆರ್ಕಿಟೆಕ್ಚರನ್ನು ನಾವು ನೋಡ್ತೀವಿ. ವಾಸ್ತುಶಿಲ್ಪ ಫಾರ್ ಎಕ್ಸಾಂಪಲ್ temples and some pillars like Saranatha pillar and also the some temples, caves. Okay, so like that. And painting means drawing. So it means like current situations ಅನ್ನು ಅವರು ಪೇಂಟಿಂಗಲ್ಲಿ ಬರಿತಾ ಇದ್ರು. ಸೊ ಬಟ್ ಯಾವಾಗ ಅದು ಪೇಂಟಿಂಗ್ ಬಂದಿದ್ದು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಪೇಂಟಿಂಗ್ಸನ್ನು ನಾವು ಅರ್ಲಿಯಸ್ಟಿಂದನೂ ನಾವು ಅದನ್ನು ನೋಡ್ತೀವಿ. Okay, and our festivals. So our festivals means India is a full of festivals ಅಂತೇಳಿ ಹೇಳಿದ್ದೀವಿ. ಭಾರತದಲ್ಲಿ ನಾವು ಹಬ್ಬಗಳಿಂದ ಕೂಡಿರುವಂಥ ಒಂದು ನಾಡು ಅಂತೇಳಿ ಕರಿತೀವಿ. ಸೊ ಇಫ್ ಲೈಕ್ ರಿಲಿಜಿಯಸ್ ಫೆಸ್ಟಿವಲ್ಸ್ ಆಗಿರ್ಬೋದು ಅಥವಾ ನ್ಯಾಷನಲ್ ಫೆಸ್ಟಿವಲ್ಸ್ ಆಗಿರ್ಬೋದು. Understood children? Yes, now we will start first one, architecture. Architecture means vastu shilpa. So in your textbook page number 124, architecture. So our country is very rich in architecture. ಹೌದಲ್ವಾ? ನಮ್ಮ ಭಾರತ ವಾಸ್ತುಶಿಲ್ಪದಲ್ಲಿ ತುಂಬ ಶ್ರೀಮಂತಿಕೆಯನ್ನು ಹೊಂದಿರುವಂಥದ್ದು. ಎಷ್ಟೊಂದು ಟೆಂಪಲ್ಸನ್ನು ನೋಡ್ತೀವಿ, ಪಿಲ್ಲರ್ಸನ್ನು ನೋಡ್ತೀವಿ, ಕೇವ್ಸನ್ನು ನೋಡ್ತೀವಿ. ಎಸ್, ವಾಸ್ತುಶಿಲ್ಪ ಅಂತೇಳಿ ನಾವು ಕರಿತೀವಿ. ಸೊ ಆರ್ಕಿಟೆಕ್ಚರ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಆರ್ಟ್ ಫಾರ್ಮ್. ಸೊ ಆರ್ಟ್ ಫಾರ್ಮ್ ಅಂತ ಹೇಳಿದ್ರೆ ಕಲೆಯಲ್ಲಿ ಒಂದು ರೂಪ. ಓಕೆ, ಸೊ ಕಲೆಗಳಲ್ಲಿ ನಾವು ನೋಡೋದಾದರೆ ಡ್ಯಾನ್ಸ್ ನೋಡಿದ್ವಿ, ಮ್ಯೂಸಿಕ್ ನೋಡಿದ್ವಿ ಆ್ಯಂಡ್ ಲೈಕ್ ಸೊ ಅದರ್ ಫಾರ್ಮ್ಸಲ್ಲಿ ಮ್ಯೂಸಿಕ್, ಡ್ಯಾನ್ಸು, ಪೇಂಟಿಂಗ್ಸ್ ಆ್ಯಂಡ್ ಸ್ಕಲ್ಪ್ಚರ್. ಸೊ ಶಿಲ್ಪಕಲೆಯಲ್ಲಿ ಸೊ ಇದು ಸಹ ಒಂದು ರೂಪ. ಓಕೆ, ಎಸ್, ಆ್ಯಂಡ್ ಇಟ್ ಡೇಟ್ಸ್ ಫ್ರಮ್ ದ ಪ್ರೀ ಹಿಸ್ಟಾರಿಕ್ ಟೈಮ್ಸ್. ಪ್ರೀ ಹಿಸ್ಟಾರಿಕ್ ಟೈಮ್ ಮೀನ್ಸ್ ಲೈಕ್ ಪೂರ್ವ ಐತಿಹಾಸಿಕ. ಸೊ ಲೈಕ್ ಅರ್ಲಿಯೆಸ್ಟ್, ಸೊ ಹಿಂದಿನ ಕಾಲದಲ್ಲಿ. ಓಕೆ, ಟೈಮ್ಸ್ ಆ್ಯಂಡ್ ಈಸ್ ಫೌಂಡ್ ಇನ್ ಆಲ್ಮೋಸ್ಟ್ ಆಲ್ ಸೊಸೈಟಿ. ಸೊ ಪೂರ್ವ ಐತಿಹಾಸಿಕ ಕಾಲದಲ್ಲಿ ನಾವು ನೋಡಿದ್ರೆ ಆರ್ಕಿಟೆಕ್ಚರ್ ಅನ್ನೋದು ಎಲ್ಲ ಒಂದು ಸೊಸೈಟಿಯಲ್ಲಿನೂ ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಅಶೋಕ ಆಗಿರ್ಬೋದು, ಅಕ್ಬರ್ ಆಗಿರ್ಬೋದು, ಶಹಜಾನ್ ಆಗಿರ್ಬೋದು. ಸೊ ಆರ್ಕಿಟೆಕ್ಚರ್ಗೆ ಅವರು ತುಂಬ ಫೇಮಸ್ ಆಗಿದ್ದಾರೆ. ಓಕೆ, ಶಹಜಾನು ಸೊ ಮುಮ್ತಾಜ್ನ ನೆನಪಿಗೋಸ್ಕರ ಕಟ್ಟಿಸಿರುವಂತಹ ತಾಜ್ ಮಹಲ್ ಆಗಿರ್ಬೋದು. ಓಕೆ, ಎಸ್, ಲೈಕ್ ದಟ್. ಆ್ಯಂಡ್ ಅವರ್ ಕಂಟ್ರಿ ಈಸ್ ಅ ವೆರಿ ರಿಚ್ ಇನ್ ಆರ್ಕಿಟೆಕ್ಚರ್. ಸೊ ನಮ್ಮ ಇಂಡಿಯಾ ವಾಸ್ತುಶಿಲ್ಪಕ್ಕೆ ತುಂಬ ಶ್ರೀಮಂತಿಕೆಯನ್ನು ಹೊಂದಿರುವಂಥ ಒಂದು ನಾಡು. ಓಕೆ, ಸೊ ರ್ಯೂನ್ಸ್ ಆಫ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ಕವರ್ಡ್ ಅಟ್ ಮೊಹೆಂಜೋದಾರೋ. ಸೊ ಮೀನ್ಸ್ ಇಯರ್ ರ್ಯೂನ್ಸ್ ಮೀನ್ಸ್ ದಟ್ ಫಿಸಿಕಲ್ ಡಿಸ್ಟ್ರಾಕ್ಷನ್, ಅವಶೇಷಗಳು. ಸೊ ವೇರ್ ಇಟ್ ಈಸ್ ಇಂಡಸ್ ವ್ಯಾಲಿ. ಸೊ ಇಂಡಸ್ ವ್ಯಾಲಿ ಎಲ್ಲಿ ಬರುತ್ತೆ ನಮಗೆ? ಸೊ ಲೈಕ್ ಅಫ್ಘಾನಿಸ್ತಾನ್ ಆ್ಯಂಡ್ ಪಾಕಿಸ್ತಾನ್ ಬರುತ್ತೆ, ಜೀಲಂ ರಿವರ್ ಬರುತ್ತೆ ಅಲ್ವಾ? ಸೊ ಜಮ್ಮು ಆ್ಯಂಡ್ ಕಾಶ್ಮೀರ್ನ ಹೊರಗಡೆ ನಾವು ನೋಡಿದ್ರೆ, ಸೊ ಲೈಕ್ ಪಂಜಾಬ್ನ ಪಕ್ಕದಲ್ಲಿ ನೋಡಿದ್ರೆ ಇಂಡಸ್ ರಿವರನ್ನು ನೋಡ್ತೀವಿ. ಓಕೆ, ಸೊ ಇಲ್ಲಿ ಇಂಡಸ್ ರಿವರ್ ಬರುತ್ತೆ. ಓಕೆ, ಸೊ ಇಂಡಸ್ ರಿವರ್ ಸಿವಿಲೈಸೇಷನ್, ಸೊ ನಾಗರಿಕತೆ. ಸೊ ಹರಪ್ಪ ಸಿವಿಲೈಸೇಷನ್ ಗೊತ್ತು ನಮಗೆ. ಸೊ ಅದೇ ರೀತಿ ಇಂಡಸ್ ಸಿವಿಲೈಸೇಷನ್ ಅಲ್ಲಿರುವಂಥ ಒಂದು ರಿಯೂನ್ಸ್ ಮೀನ್ಸ್ ಲೈಕ್ ಫಿಸಿಕಲ್ ಡಿಸ್ಟ್ರಾಕ್ಷನ್ ಮೀನ್ಸ್ ಅಲ್ಲಿ ಅವಶೇಷಗಳು. ಅದು ಒಂದು ಅವಶೇಷಗಳು ಅಂತ ಹೇಳಿದ್ರೆ ಅಲ್ಲಿ ಬಳಸಿದಂತಹ ಕೆಲವೊಂದು ವಸ್ತುಗಳು, ಆಗಿನ ಕಾಲದಲ್ಲಿ ಜನರು ಬಳಸಿದಂತಹ ಕೆಲವೊಂದು ಅವಶೇಷಗಳು. ಸೊ ರ್ಯೂನ್ಸ್ ಅದು ನಮಗೆ ಒಂದು ಸಾಕ್ಷಿ ಏನಕ್ಕೆ? ಆರ್ಕಿಟೆಕ್ಚರ್ಗೆ. ಸೊ ಮೊಹೆಂಜೋದಾರೋ ಗ್ರೇಟ್ ಬಾತ್ ಅಂತೇಳಿ ಕರಿತೀವಿ. ಸೊ ಇನ್ ಅಡ್ವಾನ್ಸಲ್ಲಿದ್ವಿ ನಾವು. ಸೊ ಮೊಹೆಂಜೋದಾರೋ ಗ್ರೇಟ್ ಬಾತ್, ಸ್ವಿಮ್ಮಿಂಗ್ ಪೂಲ್. ಸೊ ಸ್ವಿಮ್ಮಿಂಗ್ ಪೂಲ್ ಅಂದರೆ ನಮಗೀಗ ಮಾಡರ್ನ್ ಸ್ವಿಮ್ಮಿಂಗ್ ಪೂಲ್ಸ್ನ ನೋಡ್ತೀವಿ. ಬಟ್ ಆವಾಗಿನ ಕಾಲದಲ್ಲೇ ಸೊ ಲೈಕ್ ಬೇಕ್ಡ್ ಬ್ರಿಕ್ಸಿಂದ ಸೊ ಕನ್ಸ್ಟ್ರಕ್ಟ್ ಮಾಡಿರೋವಂಥದ್ದನ್ನು ನಾವು
ನೋಡಬಹುದು. ಓಕೆ, ವೇರ್ ಇಟ್ ಈಸ್ ಮೀನ್ಸ್ ಲೈಕ್ ಅ ಇಂಡಸ್ ರಿವರ್ ವ್ಯಾಲಿ ಸಿವಿಲೈಸೇಷನ್. ಓಕೆ, ಎಸ್, ಇಂಡಸ್ ಮೀನ್ಸ್ ಸಿಂಧ್ ರಿವರ್ ಅಂತಲೂ ನಾವು ಕರಿತೀವಿ, ಸಿಂಧೂ ನಾಗರಿಕತೆ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನೀವು ಅದ್ರ ಬಗ್ಗೆ ಬ್ರೀಫಾಗಿ ತಿಳ್ಕೊತೀರಾ. ಎಸ್, ಆ್ಯಂಡ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ಕವರ್ಡ್, ಇಟ್ ಮೀನ್ಸ್ ಲೈಕ್ ಓಪನ್. ಸೊ ಅದನ್ನು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇಟ್ಸ್ ಅ ವೆರಿ ರಿಚ್ ಆರ್ಕಿಟೆಕ್ಚರ್ ಅಂತೇಳಿ ನಾವು ಹೇಳ್ಬೋದು. ಸೊ ಅಟ್ ಮೊಹೆಂಜೋದಾರೋ, ಸೊ ಮೊಹೆಂಜೋದಾರೋ ಅಂತ ಹೇಳಿದ್ರೆ ದಟ್ ಗ್ರೇಟ್ ಬಾತ್. ಗ್ರೇಟ್ ಬಾತ್ ಮೀನ್ಸ್ ಅಂದರೆ ಆಗಿನ ಕಾಲದಲ್ಲಿ ತುಂಬ ಗ್ರೇಟ್ ಪರ್ಸನ್ಸು ಸಮ್ ಅಕೇಶನ್ಸಲ್ಲಿ ಅವರು ಆ ಸ್ನಾನದ ಕೊಳಗಳನ್ನು ಬಳಸ್ತಾ ಇದ್ರಂತೆ. ಸೊ ಆ ಒಂದು ಆರ್ಕಿಟೆಕ್ಚರನ್ನು ನಾವು ನೋಡಿದ್ರೆ ಸೊ ಇನ್ ಅಡ್ವಾನ್ಸಲ್ಲಿ ಇದ್ವಿ ಅಂತೇಳಿ ನಾವು ಗೊತ್ತಾಗುತ್ತೆ. ಸೊ ಟೆಲ್ ಹರ್ಸ್ ಹೌ ಅಡ್ವಾನ್ಸ್ಡ್ ವಿ ವರ್ 5000 years ago. ಹಾಗಾದರೆ ಗ್ರೇಟ್ ಮೊಹೆಂಜೋದಾರೋ, ಸೊ ಗ್ರೇಟ್ ಮೊಹೆಂಜೋದಾರೋ ಅದು ಬಿಲ್ಟ್ ಆಗಿದ್ದು ಯಾವಾಗ ಅಂದರೆ ಲೈಕ್ 500 years ago. 500 years ago ಮೀನ್ಸ್ 500 ವರ್ಷಗಳ ಹಿಂದೆ. ಓಕೆ, 500 years ago ಸಿಂಧೂ ಸಿವಿಲೈಸೇಷನ್ ಅಂತೇಳಿ ನಾವು ಕರಿತೀವಿ. ಸೊ ನಥಿಂಗ್ ಬಟ್ ಇಂಡಸ್ ಮೀನ್ಸ್ ಸಿಂಧೂ ರಿವರ್. ಓಕೆ, ಸೊ ಸಿಂಧೂ ಸಿವಿಲೈಸೇಷನ್. ಸೊ ನಮ್ಮ ಸಿವಿಲೈಸೇಷನ್ ಸ್ಟಾರ್ಟ್ ಆಗಿದ್ದು ಫಸ್ಟು ಎಲ್ಲಿ ಅಂತ ಹೇಳಿದ್ರೆ ಸಿಂಧೂ ಸಿವಿಲೈಸೇಷನ್. ಸೊ ಸಿಂಧೂ ಮೀನ್ಸ್ ಲೈಕ್ ಇಂಡಸ್ ರಿವರ್. ಓಕೆ, ಸೊ ಇಲ್ಲಿ ಕಟ್ಟಿದಂತಹ ಒಂದು ಮೊಹೆಂಜೋದಾರೋ ಗ್ರೇಟ್ ಬಾತ್. ಓಕೆ, ಇಟ್ಸ್ ಅ ಟೆಲ್ ಹಸ್ ಹೌ ವಿ ಆರ್ ಅಡ್ವಾನ್ಸ್. ಸೊ ನಾವು ಹೇಗಿದ್ವಿ, ಇನ್ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ನಾವು ಹೇಗೆ ಬಳಸಿದ್ವಿ ಅಂದರೆ ಆಗಿನ ಕಾಲದಲ್ಲಿ ನಾವು ಈಗ ನೋಡೋವಂಥ ಒಂದು ಸ್ವಿಮ್ಮಿಂಗ್ ಪೂಲ್ಸ್ ಅಂದರೆ ಸ್ನಾನದ ಕೊಳಗಳು ಆವಾಗ ಯಾವುದರಲ್ಲಿ ಕಟ್ತಾಯಿದ್ರು ಅಂದರೆ ಬೇಕ್ಡ್ ಬ್ರಿಕ್ಸಿಂದ ಅವರು ಕಟ್ಟಿದ್ದಾರೆ. ಓಕೆ, ಸೊ ಆ ಒಂದು ರ್ಯೂನ್ಸನ್ನು ನಾವು ನೋಡ್ಬೋದು. ರ್ಯೂನ್ಸ್ ಮೀನ್ಸ್ ಇಯರ್ ವಾಟ್? ಸೊ ಫಿಸಿಕಲ್ ಡಿಸ್ಟ್ರಾಕ್ಷನ್, ಅವಶೇಷಗಳು, ಉಳಿದಿರುವಂತಹ ವಸ್ತುಗಳು. ಓಕೆ, ಎಸ್. Among the earliest monuments means like a ಸ್ಮಾರಕಗಳು. ಓಕೆ, ಸೊ among means ಈ ನಡುವೆ. Among the earliest monuments that have survived are pillars with a carved animal at the top. ಸೊ ಈಗ ಒಂದು ಮಾನ್ಯುಮೆಂಟನ್ನು ತಗೊಂಡ್ರೆ ಅದರಲ್ಲಿ ಒಂದು ಕೆತ್ತನೆಯ ಕೆಲಸವನ್ನು ನಾವು ನೋಡಲೇಬಹುದು. ಓಕೆ, ಸೊ ಲೈಕ್ ದಟ್ ಅದರಲ್ಲಿ ಯಾವ ಒಂದು ಕರ್ಡ್ ಮಾಡಿರ್ತಾರೆ, ಅದರಲ್ಲಿ ಯಾವ ಒಂದು ವಸ್ತು ಬಗ್ಗೆ ಆ ಕೆತ್ತನೆಯನ್ನು ಮಾಡಿರ್ತಾರೆ ಅಂತ ಹೇಳಿದ್ರೆ ಲೈಕ್ ಅನಿಮಲ್ಸ್. ಓಕೆ, ಯಾವುದಾದ್ರೂ ಒಂದು ಪ್ರಾಣಿಯ ಬಗ್ಗೆ ಅಲ್ಲಿ ಆ ಒಂದು ಸ್ತಂಭದಲ್ಲಿ ನಾವು ನೋಡ್ಬೋದು. ಓಕೆ, ಸೊ ದಿಸ್ ಈಸ್ ಮೀನ್ಸ್ ಅಮಾಂಗ್ ದ ಅರ್ಲಿಯೆಸ್ಟ್ ಮಾನ್ಯುಮೆಂಟ್ಸ್. ಸೊ ಹಳೆಯ ಕಾಲದಲ್ಲಿ ನೋಡಬಹುದಾದಂಥ ಕೆಲವೊಂದು ಸ್ತಂಭಗಳು ಅಥವಾ ಸ್ಮಾರಕಗಳು, ಪಿಲ್ಲರ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಾರನಾಥ ಪಿಲ್ಲರ್. ಸೊ ದ ಗ್ರೇಟ್ ಅಶೋಕ, ಓಕೆ, ಎಸ್, ಹೂ ಫಾಲೋಡ್ ಬೌದ್ಧಿಸ್ಟ್. ಅಶೋಕ ಬೌದ್ಧ ಧರ್ಮವನ್ನು ಪಾಲನೆ ಮಾಡಿದರು. ಸೊ ಅವರು ಕಟ್ಟಿದಂಥ ಒಂದು ಸಾರನಾಥ, ವೇರ್ ಇಟ್ ಈಸ್ ವಾರಣಾಸಿ ಮೀನ್ಸ್ ದ ಸ್ಟೇಟ್ ಆಫ್ ಉತ್ತರ ಪ್ರದೇಶ್. ಓಕೆ, ಎಸ್. ಒನ್ ಆಫ್ ದ ಫೈನೆಸ್ಟ್ ಪಿಲ್ಲರ್ಸ್ ಹ್ಯಾಸ್ ಅ 4 lions ಫೇಸಿಂಗ್ the 4 directions. So already we learnt the previous classes. Okay, so already ನಾವು ಅದನ್ನು ಓದಿದ್ದೀವಿ ಅಲ್ವಾ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ನೋಡಿದ್ದೀವಿ. ಸೊ ಲೈಕ್ ನ್ಯಾಷನಲ್ ಸಿಂಬಲ್ಸಲ್ಲಿ ಅಲ್ವಾ. ಸೊ ಮೀನ್ಸ್ ಅವರ್ ನ್ಯಾಷನಲ್ ಎಂಬ್ಲಮ್. ಓಕೆ, 4 ಲಯನ್ಸನ್ನು ನಾವು ನೋಡ್ತೀವಿ. ಸೊ ಫೇಸಿಂಗ್ ದ 4 ಡೈರೆಕ್ಷನ್ ಮೀನ್ಸ್ ಲೈಕ್ ನಾರ್ತ್ ಆ್ಯಂಡ್ ಸೌತ್ ಆ್ಯಂಡ್ ಈಸ್ಟ್ ಆ್ಯಂಡ್ ವೆಸ್ಟ್. ಓಕೆ, so north, south, east and west. So many of the pillars, ಅದರಲ್ಲಿ ಎಷ್ಟೊಂದು ಪಿಲ್ಲರ್ಸ್ಗಳು have the messages of the great emperor. ಸೊ ಗ್ರೇಟ್ ಎಂಪರರ್, ಗ್ರೇಟ್ ಅಂತ ಯಾಕೆ ಕೊಡ್ತೀವಿ ಅಂದರೆ ಅವರ ಒಂದು ವಿಕ್ಟರಿ ಅಚೀವ್ಮೆಂಟ್ಸು ತುಂಬ ಜಾಸ್ತಿ ಇರುತ್ತೆ. ಓಕೆ, ಸೊ ರಾಜ ಅಂತ ಹೇಳಿದ್ರೆ ಓನ್ಲಿ ದೇ ಕ್ಯಾನ್ ಕನ್ಸಿಡರ್ ಇನ್ ಒನ್ ಪರ್ಟಿಕ್ಯುಲರ್ ರೀಜನ್, ಬಟ್ ಎಂಪರರ್ ಮೀನ್ಸ್ ಅ ಗ್ರೇಟ್ ಎಂಪರರ್. ಸೊ ಎಂಪೈರ್ ಅಂತ ಹೇಳಿದ್ರೆ ಒಂದು ರೀಜನಿಗೆ ಒಬ್ಬ ಗ್ರೇಟ್ ಅಚೀವ್ಮೆಂಟ್ಸ್, ವಿಕ್ಟರಿ. ಸೊ ತುಂಬ ವಿಕ್ಟ್ರಿಯನ್ನು ಮಾಡಿರುವಂಥ ಒಬ್ಬ ರಾಜ. ಗ್ರೇಟ್ ಎಂಪರರ್ ಅಶೋಕ ಕರ್ಡ್ ಆನ್ ದೆಮ್. ಸೊ ಆ ಒಂದು ಅಶೋಕ ಪಿಲ್ಲರಲ್ಲಿ ಈ 4 ಮುಖಗಳನ್ನು ಹೊಂದಿರುವಂತಹ 4 headed ಲಯನ್. ಇಟ್ಸ್ ಅ ಡೈರೆಕ್ಷನ್ಸ್ ಮೀನ್ಸ್ ಲೈಕ್ ಅ ನಾರ್ತ್, ಸೌತ್, ಈಸ್ಟ್ ಆ್ಯಂಡ್ ವೆಸ್ಟ್. 4 ದಿಕ್ಕುಗಳಲ್ಲಿ ಆ ಒಂದು ನೋಡೋ ರೀತಿಯಲ್ಲಿ 4 ಲಯನ್ ಅಂದರೆ ಸಿಂಹದ ಮುಖವನ್ನು ನಾವು ನೋಡ್ಬೋದು. ಅದು ಎಲ್ಲಿದೆ? ಸಾರನಾಥ ಪಿಲ್ಲರ್ ಇನ್ ವಾರಣಾಸಿ, ದ ಸ್ಟೇಟ್ ಆಫ್ ಉತ್ತರ ಪ್ರದೇಶ್. ಓಕೆ, ಎಸ್. ಆ್ಯಂಡ್ ಅದರ್ ಅರ್ಲಿ ಸ್ಪೆಸಿಮನ್ಸ್ ಮೀನ್ಸ್ ಒನ್ ಸ್ಯಾಂಪಲ್ ಆರ್ ಮಾಡೆಲ್. ಓಕೆ, ಸೊ ಸ್ಪೆಸಿಮನ್ ಅಂದರೆ ಅದಕ್ಕೆ ಒಂದು ಉದಾಹರಣೆಯಾಗಿ ನಾವು ಒಂದು ಸ್ಯಾಂಪಲನ್ನು ತಗೋಬೋದು.
ಯಾವುದದು? ಸೊ ಸ್ಪೆಸಿಮನ್ ಆಫ್ ಆರ್ಕಿಟೆಕ್ಚರ್ ಆರ್ ದ ಬೌದ್ಧಿಸ್ಟ್ ಸ್ತೂಪಾಸ್. ಸೊ ಬೌದ್ಧಿಸ್ಟ್ ಸ್ತೂಪಾಸ್, ಓಕೆ. ಎಸ್, ದ ಸ್ತೂಪಾಸ್ ಆಫ್ ಅ ಸಾಂಚಿ ಆ್ಯಂಡ್ ಸಾರನಾಥ ಆರ್ ವೆರಿ ಬ್ಯೂಟಿಫುಲ್. ಅನದರ್ ಒನ್ ಸ್ಪೆಸಿಮನ್ ಯಾವುದಾಗಾದರೆ ಆರ್ಕಿಟೆಕ್ಚರ್ಗೆ, ನಮ್ಮ ಇಂಡಿಯನ್ ಆರ್ಕಿಟೆಕ್ಚರ್ ವೆರಿ ರಿಚ್ ಅಂತ ಹೇಳಿದೆ. ಸೊ ಅದಕ್ಕೆ ನಾವು ತಗೊಂಡಿದ್ದು ಲೈಕ್ ಸಾರನಾಥ ಪಿಲ್ಲರ್ ತಗೊಂಡ್ವಿ ಆ್ಯಂಡ್ ಆಲ್ಸೋ ದ ಇಂಡಸ್ ರಿವರ್ ವ್ಯಾಲಿ. ಸೊ ಗ್ರೇಟ್ ಬಾತ್ ಮೊಹೆಂಜೋದಾರವನ್ನು ತಗೊಂಡ್ವಿ. ಅದರ ಜೊತೆಗೆ ಲೈಕ್ ಬೌದ್ಧಿಸ್ಟ್ ಸ್ತೂಪವನ್ನು ನಾವು ತಗೊತಾ ಇದ್ದೀವಿ, ಓಕೆ. ಸೊ ಸಾಂಚಿ ಸ್ತೂಪ, ಸೊ ವೆರಿ ಬ್ಯೂಟಿಫುಲ್. ಆ ಒಂದು ಸ್ಮಾರಕಗಳನ್ನು, ಮಾನ್ಯುಮೆಂಟ್ಸ್ ಅಂತ ಹೇಳಿದ್ರೆ ಸ್ಮಾರಕಗಳು, ಸೊ ಒಂದು ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥದ್ದು, ಅದನ್ನು ನಾವು ನೋಡಿದ್ರೆ ಸೊ ನಮ್ಮ ಇಂಡಿಯಾದಲ್ಲಿ ಆರ್ಕಿಟೆಕ್ಚರ್ ತುಂಬಾ ಶ್ರೀಮಂತಿಕೆನ ಹೊಂದಿತ್ತು ಅನ್ನೋದು ನಮಗೆ ಗೊತ್ತಾಗತ್ತೆ, ಓಕೆ. ದೇ ವರ್ ಬಿಲ್ಟ್ ಬೈ ಎಂಪರರ್ ಅಶೋಕ ಆ್ಯಂಡ್ ಈಸ್ ಅ ಸಕ್ಸೆಸರ್ಸ್. ಸೊ ಇಯರ್ ಅಶೋಕ ಸಾರನಾಥ ಪಿಲ್ಲರನ್ನು ನೋಡಿದ್ವಿ, ಅದರ ಜೊತೆಗೆ ಬೌದ್ಧಿಸ್ಟ್ ಸ್ತೂಪ. ವೈ? ಬಿಕಾಸ್ ಬೌದ್ಧಿಸ್ಟ್ ಸ್ತೂಪವನ್ನು ಕನ್ಸ್ಟ್ರಕ್ಟನ್ನು ಮಾಡಿದರು ಇವರು ಮತ್ತು ಇವನ ಫಾಲೋವರ್ಸ್. ಸಕ್ಸೆಸರ್ಸ್ ಮೀನ್ಸ್ ಆಫ್ಟರ್ ದ ಅಶೋಕ. ಸೊ ಅಶೋಕನ ನಂತರ ಬಂದಂತಹ ಕಿಂಗ್ಸ್, ಓಕೆ. ಸಕ್ಸೆಸರ್ಸ್ ಮೀನ್ಸ್ ಲೈಕ್ ಉತ್ತರಾಧಿಕಾರಿಗಳು ಅಂತೇಳಿ ನಾವು ಕರಿತೀವಿ. ಸೊ ಅಶೋಕ ಯಾಕೆ ಬೌದ್ಧಿಸ್ಟ್ ಸ್ತೂಪವನ್ನು ಅವನು ಸ್ಥಾಪನೆ ಮಾಡ್ದ? ಲೈಕ್ ಹಿ ವಾಸ್ ಅ ಫಾಲೋ ಬೌದ್ಧ ಧರ್ಮವನ್ನು ಅಲ್ವಾ. ಸೊ ಬೌದ್ಧಿಸ್ಟ್, ಸೊ ಲೈಕ್ ಬೌದ್ಧಿಸ್ಟ್ ರಿಲಿಜಿಯನನ್ನು ನಾವು ಫಾಲೋ ಮಾಡ್ತಾ ಇದ್ರು ಅಲ್ವಾ. ಯಾವಾಗ? ಆಫ್ಟರ್ ದ ಗೇವ್ ಅಪ್ ವಾರ್, ಕಳಿಂಗ ವಾರ್. ಯಾವಾಗ ಆ ಕಳಿಂಗ ವಾರ್ ಅವರನ್ನು ಗೇವ್ ಅಪ್ ಮಾಡಿದ್ಮೇಲೆ ಇದು ನನ್ನ ಜಯ ಅಲ್ಲ ಅಂತೇಳಿ ಅವರು ಹೇಳ್ತಾರೆ. ಇದನ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ನೋಡ್ತೀರಾ. ಸೊ ಆ ಒಂದು ಧರ್ಮವನ್ನು ಪರಿಪಾಲನೆ ಮಾಡಿದ್ದಕ್ಕೆ ಅಶೋಕ ಬೌದ್ಧಿಸ್ಟ್ ಸ್ತೂಪವನ್ನು ಸಹ ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ, ಓಕೆ. ಸೊ ಲೈಕ್ Great Emperor Ashoka curved on them. Yes, like Mohenjo-daro and Saranatha pillar and also the Buddhist stupa. The Kailasa temple, Ellora. Okay, so Kailasa temple, Ellora was carved from a single rock. ಒಂದೇ ಒಂದು ಕಲ್ಲಿನ ಬಂಡೆಯಿಂದ ಒಂದು ಎಲ್ಲೋರಾ ಕೇವ್ಸನ್ನು ಅದು ನಿರ್ಮಾಣ ಮಾಡಿದ್ದಾರೆ, ಓಕೆ. ಎಸ್, ಲೈಕ್ single rock, it is perhaps, possibly. So perhaps means ಬಹುಶಃ ಅಂತೇಳಿ ನಾವು ಕರಿತೀವಿ. ಸೊ ಪಾಸಿಬಲಿ ದ ಗ್ರೇಟೆಸ್ಟ್ ವಂಡರ್ ಆಫ್ ಇಟ್ಸ್ ಕೈಂಡ್. ಇವನ ಈ ಒಂದು ಆರ್ಕಿಟೆಕ್ಚರಲ್ಲಿ ಮತ್ತು ಆ ಒಂದು ಕೈಲಾಸ ಟೆಂಪಲನ್ನು, ಎಲ್ಲೋರಾ ಕೇವ್ಸನ್ನು ನಾವು ನೋಡಿದಾಗ ಸೊ ಈ ಎಲ್ಲದರಲ್ಲೂ ಒಂದು ಗ್ರೇಟೆಸ್ಟ್ ವಂಡರ್ ಅಂತೇಳಿ ನಾವು, ವಂಡರ್ ಅಂದರೆ ಅದ್ಭುತ ಅಂತೇಳಿ ನಾವು ಹೇಳ್ಬೋದು. ಯಾಕಂದರೆ ಒಂದು ಕಲ್ಲಿನಲ್ಲಿ ಒಂದು ಟೆಂಪಲನ್ನು ಕಟ್ತಾರೆ. ಸೊ ದಟ್ ಈಸ್ ಎಲ್ಲೋರಾ ವಾಸ್ ಎ ಕರ್ವ್ಡ್. ಸೊ ಕೈಲಾಸ ಟೆಂಪಲನ್ನು ಕಟ್ತಾರೆ ಅಂತ ಹೇಳಿದ್ರೆ ಅದು ಸಾಧ್ಯನಾ? ಎಸ್, ಸಾಧ್ಯ. ಅದು ಹೇಗೆ ಗೊತ್ತಾಗುತ್ತೆ? ಸೊ ದಟ್ ಈಸ್ ದ ಅರ್ಲಿಯೆಸ್ಟ್ ಮಾನ್ಯುಮೆಂಟ್ಸಿಂದ ನಮಗೆ ಗೊತ್ತಾಗುತ್ತೆ. ಅಂದರೆ ಐತಿಹಾಸಿಕ ಒಂದು ಸ್ಮಾರಕಗಳಿಂದ ನಮಗೆ ಗೊತ್ತಾಗುತ್ತೆ ನಮ್ಮ ಇಂಡಿಯಾದ ಒಂದು ಭಾರತದ ವಾಸ್ತುಶಿಲ್ಪ ಎಷ್ಟು ಶ್ರೀಮಂತಿಕೆಯನ್ನು ಹೊಂದಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ, ಓಕೆ. ಎಸ್, ಕೈಲಾಸ ಟೆಂಪಲ್ ಅಟ್ ಎಲ್ಲೋರಾ ಸೊ ವಾಸ್ ಕರ್ವ್ಡ್ ಫ್ರಮ್ ಅ ಸಿಂಗಲ್ ರಾಕ್. ದೇರ್ ಆರ್ ನ್ಯೂಮರಸ್, ಗ್ರೇಟ್ ಇನ್ ನಂಬರ್. ನ್ಯೂಮರಸ್ ಮೀನ್ಸ್ ತುಂಬ ಸಂಖ್ಯೆಯಲ್ಲಿ. ಸೊ ನ್ಯೂಮರಸ್, ಸೊ ಗ್ರೇಟ್ ನಂಬರ್, ಸುಮಾರು, ಓಕೆ. ಸೊ ಏನ್ಷಿಯಂಟ್, ಲೈಕ್ ಏನ್ಷಿಯಂಟ್ ಮೀನ್ಸ್ ಅ ಪಾಸ್ಟ್. ಸೊ ಹಿಂದಿನ ಕಾಲದಲ್ಲಿ. ಸೊ ಟೆಂಪಲ್ಸ್ ವಿಚ್ ಆರ್ ದ ಬೆಸ್ಟ್ ಸ್ಪೆಸಿಮನ್ಸ್. ಸ್ಪೆಸಿಮನ್ಸ್ ಮೀನ್ಸ್ ಆಲ್ರೆಡಿ ಮತ್ತೆ ಹೇಳಿದೆ ನಾನು. ಸ್ಪೆಸಿಮನ್ಸ್ ಮೀನ್ಸ್ ಲೈಕ್ ಅನದರ್ ಒನ್ ಎಕ್ಸಾಂಪಲ್ ಆಫ್ ಅ ಮಾಡೆಲ್ ಆರ್ ಸ್ಯಾಂಪಲ್ ಅಂತೇಳಿ ಹೇಳ್ಬೋದು. ಅದಕ್ಕೆ ಒಂದು ಉದಾಹರಣೆಯನ್ನು ಅಂತೇಳಿ ಸಹ ಹೇಳ್ಬೋದು, ಓಕೆ. ಸೊ ಆಫ್ ಆರ್ಕಿಟೆಕ್ಚರ್ ನ್ಯೂಮರಸ್ ಅಂದರೆ ತುಂಬ ಸುಮಾರಿದ್ದಾವೆ. ನಾವು ಆ ಥರ ಸ್ಯಾಂಪಲ್ಗಳನ್ನು ಕೊಡೋದಾದರೆ ತುಂಬ ಇದ್ದಾವೆ. ಆಲ್ರೆಡಿ ನಾವು ನೋಡಿದ್ವಿ, ಮೊಹೆಂಜೋದಾರೋ ನೋಡಿದ್ವಿ, ಸಾರನಾಥ ಪಿಲ್ಲರನ್ನು ನೋಡಿದ್ವಿ, ಆ್ಯಂಡ್ ಬೌದ್ಧಿಸ್ಟ್ ಸ್ತೂಪ ನೋಡಿದ್ವಿ, ಆ್ಯಂಡ್ ಕೈಲಾಸ ಟೆಂಪಲ್. ಸೊ ಲೈಕ್ ಹಂಪಿ ಆ್ಯಂಡ್ ಬಾದಾಮಿ ಅಲ್ವಾ. ಸೊ ಹರಿಹರೇಶ್ವರ ಟೆಂಪಲ್ ಆಗಿರ್ಬೋದು. ಸೊ ಆರ್ಕಿಟೆಕ್ಚರ್ನ ನಾವು ನೋಡ್ಕೋತಾ ಹೋದರೆ ತುಂಬಾ ನಾವು ಉದಾಹರಣೆಗಳನ್ನು ಕೊಡ್ಬೋದು ನಮ್ಮ ಇಂಡಿಯಾ ಆರ್ಕಿಟೆಕ್ಚರ್ ಬಗ್ಗೆ, ಓಕೆ. ಎಸ್, ದೇ ಫೈನ್ ಕರ್ವಿಂಗ್ಸ್. ಕರ್ವಿಂಗ್ಸ್ ಮೀನ್ಸ್ ಕೆತ್ತನೆ ಮಾಡೋವಂಥದ್ದು, ಅಂದರೆ ಕಲ್ಲಿನ ಮೇಲೆ ಕೆತ್ತನೆಯನ್ನು ಮಾಡುವಂಥದ್ದು. ಸೊ ಏನನ್ನು ಕೆತ್ತನೆ ಮಾಡ್ತಾರೆ? ಸಮ್ಟೈಮ್ಸ್ ಅನಿಮಲ್ಸ್ ಬಗ್ಗೆ, ಅನಿಮಲ್ಸನ್ನು ಕೆತ್ತನೆ ಮಾಡುವಂಥದ್ದು, ಕರ್ವಿಂಗ್ ಮಾಡುವಂಥದ್ದು, ಅಥವಾ ಒಂದು ಬ್ಯಾಟಲ್ ಬಗ್ಗೆ ಕರ್ವಿಂಗ್ ಮಾಡುವಂಥದ್ದು, ಅಥವಾ ಒಂದು ಲೈಕ್ ಬ್ಯಾಟಲ್ ಫೀಲ್ಡ್, ಬ್ಯಾಟಲ್ ಆಗಿರ್ಬೋದು, ಅಥವಾ ಒಂದು ದರ್ಬಾರ್ ಅಂದರೆ ಒಂದು ಕೋರ್ಟ್, ಒಂದು ಕಿಂಗ್ನ ಕೋರ್ಟ್ ಬಗ್ಗೆ ಒಂದು ಕಾರ್ವಿಂಗ್ ಮಾಡುವಂಥದ್ದು. ಈ ಎಲ್ಲ ಆರ್ಕಿಟೆಕ್ಚರನ್ನು ನಾವು ಎಲ್ಲಿ ನೋಡ್ತೀವಿ? ಅರ್ಲಿಯೆಸ್ಟ್ ಮಾನ್ಯುಮೆಂಟಲ್ಲಿ ನಾವು ನೋಡ್ತೀವಿ, ಓಕೆ. ಎಸ್, ಆ್ಯಂಡ್ ಕರ್ವಿಂಗ್ಸ್ ಆರ್ ಎ ರಿಯಲಿ ವಂಡರ್ಫುಲ್
ವಂಡರ್ಫುಲ್ ಮೀನ್ಸ್ ವಾವ್ ಅಂತೇಳಿ ನಾವು ಕರಿತೀವಲ್ವಾ. ಸೊ ತುಂಬ ಅದ್ಭುತ. ಸೊ ಟು ಮೆನ್ಷನ್ ಅ ಫ್ಯೂ ಆರ್, ಸೊ ಅದರಲ್ಲಿ ನಾವು ತುಂಬ ವಂಡರ್ ಆಗಿರುವಂಥ ಕೆಲವೊಂದು ಎಕ್ಸಾಂಪಲ್ಸ್ನ ಸ್ಪೆಸಿಮನ್ನ ನಾವು ಕೊಡೋದಾದರೆ ಲೈಕ್ ಅ ಸನ್ ಟೆಂಪಲ್ ಅಟ್ ಕೋನ್ರಾಕ್, ಓಕೆ, ಕೊನಾರ್ಕ್, Sun Temple at Konark, and Khajuraho temples in Madhya Pradesh, and a Jain temple of Mount Abu, and a Meenakshi temple of Madurai, and Vaisala temple of Karnataka, and a Shore temple of Mahabalipuram, Tamil Nadu. So already ನಮಗೆ ಗೊತ್ತು Tamil Nadu ಎಲ್ಲಿ ಬರುತ್ತೆ, and also the Tamil Nadu, Madhya Pradesh, and also the Sun Temple means like a North Indiaದಲ್ಲೇ ಬರುತ್ತೆ Sun Temple, okay, yes, and also the Jain temple and Madhya Pradesh, Mount Abu, Meenakshi temple, Madurai, and Hoysala temple of Karnataka, and Shore temple of Mahabalipuram, Tamil Nadu, etc. So these all are a finest specimen. ಸೊ ಒಂದು ಎಕ್ಸಾಂಪಲ್ಸ್, ವಂಡರ್ಫುಲ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ನಮ್ಮ ಆರ್ಕಿಟೆಕ್ಚರ್, ನಮ್ಮ ಇಂಡಿಯನ್ ಆರ್ಕಿಟೆಕ್ಚರ್ಗೆ ಅಂತ ಹೇಳಿದ್ರೆ ಸೊ ಬೆಸ್ಟ್ ಫ್ಯೂ ಎಕ್ಸಾಂಪಲ್ಸ್, ಓಕೆ, ಎಸ್. ಸೊ ಪೇಜ್ ನಂಬರ್ 125, ದ ಟರ್ಕ್ಸ್ ಆ್ಯಂಡ್ ಮುಗಲ್ಸ್. ಸೊ ಟರ್ಕ್ಸ್ ಆ್ಯಂಡ್ ಮುಗಲ್ಸ್ ಅಂತ ಹೇಳಿದ್ರೆ ಇವರು ನಮ್ಮ ಭಾರತವನ್ನು ಆಳದಂತಹ ಕೆಲವೊಂದು ರಾಜಮನೆತನಗಳು. ಸೊ ಟರ್ಕ್ಸ್ ಆ್ಯಂಡ್ ಮುಗಲ್ಸ್ ಮೇಡ್ ಎ ರಿಚ್ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಲೈಕ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆರ್ಕಿಟೆಕ್ಚರಲ್ಲಿ. ಸೊ ಟು ಅವರ್ ಆರ್ಕಿಟೆಕ್ಚರ್. ಸೊ ದೇರ್ ಸ್ಪೆಷಲ್ ಸ್ಟೈಲ್ ಆಫ್ ಎ ಸೆಂಟ್ರಲ್ ಏಷ್ಯಾ ಆರ್ಕಿಟೆಕ್ಚರ್. ಸೊ ಅವ್ರು ಕೊಟ್ಟಂತಹ ಒಂದು ಕೊಡುಗೆ ಯಾವುದು? ಸೆಂಟ್ರಲ್ ಏಷ್ಯಾ ಆರ್ಕಿಟೆಕ್ಚರ್. ಮುಗಲ್ಸು ಆಲ್ಮೋಸ್ಟ್ ಅಲ್ಲ ನಮ್ಮ ಇಂಡಿಯಾದ ಎಲ್ಲ ಭಾಗದಲ್ಲೂ ಅವರು ರೂಲ್ಡ್ ಮಾಡಿದ್ದಾರೆ. ಓಕೆ, ಸೆಂಟ್ರಲ್ ಏಷ್ಯಾ ಆರ್ಕಿಟೆಕ್ಚರ್ ವಾಸ್ ಎ ಕಂಬೈಂಡ್ ಅಂತ ಹೇಳಿದ್ರೆ ಜೊತೆ ಗೂಡಿ, okay, combined with ours. So it is a resulted in a new style of architecture designs, like several fort ಅಂತ ಹೇಳಿದ್ರೆ ಕೋಟೆಗಳನ್ನು ನೋಡ್ತೀವಿ, ಆ್ಯಂಡ್ ಪ್ಯಾಲೇಸಸ್ ಅರಮನೆಯನ್ನು ನೋಡ್ತೀವಿ, ಆ್ಯಂಡ್ ಮಸ್ಕ್ಯೂಸ್ ಲೈಕ್ ಮಸೀದಿಗಳು, ಆ್ಯಂಡ್ ಟೋಮ್ಸ್ ಸಮಾಧಿ, ಆ್ಯಂಡ್ ಮಿನರೇಟ್ಸ್ ಮೀನ್ಸ್ ಲೈಕ್ ಸಮ್ ಏಕಶಿಲಾ ಸ್ತಂಭಗಳು ಅಂತೇಳಿ ಕರಿತೀವಿ ನಾವು. ಮಿನರೇಟ್ಸ್ ವರ್ ಬಿಲ್ಡ್. So this is a main examples of like a Turks and Mughals rich contribution of our architecture. Okay, so palaces ಆಗಿರ್ಬೋದು, ಫೋರ್ಟ್ ಆಗಿರ್ಬೋದು, ಲೈಕ್ ಅ ರೆಡ್ ಫೋರ್ಟ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ದ ಲೈಕ್ ಅ ಪ್ಯಾಲೇಸ್ ಆಗಿರ್ಬೋದು, ಆ್ಯಂಡ್ ಲೈಕ್ ಮಸೀದಿಗಳನ್ನು ನೋಡ್ತೀವಿ ನಾವು ಡೆಲ್ಲಿಯಲ್ಲಿರುವಂಥದ್ದು ಕೆಲವೊಂದು ಮಸೀದಿಗಳು, ಆ್ಯಂಡ್ ಆಲ್ಸೋ ದ ಟೋಮ್ಸ್ ಸಮಾಧಿಗಳು, ಆ್ಯಂಡ್ ಆಲ್ಸೋ ದ ಮಿನರೇಟ್ಸ್. ಓಕೆ, ಎಸ್, ವರ್ ಬಿಲ್ಡ್. ಟು ಮೆನ್ಷನ್ ಅ ಫ್ಯೂ ಆರ್ ದ ಕುತುಬ್ ಮಿನಾರ್, ಡೆಲ್ಲಿ. ಸೊ ಅದರಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಡೆಲ್ಲಿಯಲ್ಲಿರುವಂಥ ಒಂದು ಕುತುಬ್ ಮಿನಾರ್. ಸೊ ಗೋಲ್ ಗುಂಬಸ್, ಓಕೆ, ಎಸ್, ಚಾರ್ ಮಿನಾರ್, ಆ್ಯಂಡ್ ಗೋಲ್ ಗುಂಬಸ್ ಆಫ್ ಬಿಜಾಪುರ್, ಆ್ಯಂಡ್ ಜಮ್ಮಾ ಮಸ್ಜಿದ್, ಆ್ಯಂಡ್ ಹುಮಾಯೂನ್ ಟೋಂಬ್ ಆಫ್ ಡೆಲ್ಲಿ, and the Taj Mahal of Agra, and the forts of Delhi and Agra and Gwalior and Chittorgarh. So the engravings of these buildings have been made with a great skill. ಈ ಎಲ್ಲ ಕಟ್ಟಡಗಳನ್ನು ನಿರ್ಮಾಣ ಮಾಡಿರೋದು ಅವರ ಒಂದು ಸ್ಕಿಲ್ಲಿಂದ, ಅವರಿಂದ ಸ್ಕಿಲ್ ಅಂತ ಹೇಳಿದ್ರೆ ಅವರ ಒಂದು ಜಾಣ್ಮೆ. ಸೊ ಸ್ಕಿಲ್ಡ್ ಅಂತೇಳಿ ನಾವು ಕರಿತೀವಿ. ಸೊ ಅವರ ಒಂದು ಕಲೆ. ಸೊ ಕಲೆಯಲ್ಲಿ ಅವರು ತೋರಿಸಿರುವಂಥ ಒಂದು ವೆರೈಟಿ ಆಫ್ ಸ್ಕಿಲ್ ಅಂತೇಳಿ, ವೆರೈಟಿ ಆಫ್ ನಾಲೆಡ್ಜನ್ನು ಅದರಲ್ಲಿ ತೋರಿಸಿದ್ದಾರೆ. ಓಕೆ, ಎಸ್, ದ ಬ್ರಿಟಿಷರ್ಸ್. ಹಾಗಾದರೆ ನಮ್ಮ ಮುಗಲ್ಸ್ ಆಗಿರ್ಬೋದು, ಲೈಕ್ ಮುಘಲ್ ರೂಲರ್ಸ್ ಅಕ್ಬರ್ ಆಗಿರ್ಬೋದು, ಲೈಕ್ ಕನ್ನಡ ಲೈಕ್ ಕದಂಬ ಆಗಿರ್ಬೋದು, ಆ್ಯಂಡ್ ಗುಪ್ತ ಡೈನಾಸ್ಟಿ ಆಗಿರ್ಬೋದು, ವಿಜಯನಗರ ಎಂಪೈರ್ ಆಗಿರ್ಬೋದು. ಸೊ ಯಾವ ರೀತಿಯಲ್ಲಾದರೂ ಅವರು ನಮ್ಮ ಆರ್ಕಿಟೆಕ್ಚರ್ಗೆ ಒಂದು ಕಾಂಟ್ರಿಬ್ಯೂಷನನ್ನು ಮಾಡಿದ್ದಾರೆ. ಅದೇ ರೀತಿ ಬ್ರಿಟಿಷರು ಸಹ. ಸೊ ಬ್ರಿಟಿಷರು ಅಂದರೆ ಬಿಫೋರ್ ಇಂಡಿಪೆಂಡೆನ್ಸಲ್ಲಿ ನಮ್ಮ ದೇಶವನ್ನು ಆಳಿದಂಥ ಸುಮಾರು 400 ವರ್ಷಗಳಿಗಿಂತ ಹೆಚ್ಚು ಕಾಲ ಆಳ್ವಿಕೆಯನ್ನು ಮಾಡಿರುವಂಥವ್ರು ಕೆಲವೊಂದು ಮಾಡ್ರನ್ ಆರ್ಕಿಟೆಕ್ಚರನ್ನು ತಂದರು, ಹೊಸ ಶೈಲಿ, ಲೈಕ್ ರಿನಾಯ್ಸನ್ಸ್ ಅಂತೇಳಿ ಕರೀತಾರೆ, ನವೋದಯ ಕಾಲ. ಸೊ ರಿನಾಯ್ಸನ್ಸ್, ಸೊ ಹೊಸ ರೀತಿಯ ಆರ್ಕಿಟೆಕ್ಚರ್, ವಾಸ್ತುಶಿಲ್ಪವನ್ನು ತರ್ತಾರೆ. ಸೊ ಅದು ಯಾವುದು? ಲೈಕ್ ದ ಬ್ರಿಟಿಷರ್ brought a new style of architecture to India. So their style can be seen in the church. ಅವರು
ನಮ್ಮ ದೇಶವನ್ನು ಆಳ್ವಿಕೆ ಮಾಡೋದಕ್ಕೆ ಪ್ರಾರಂಭಿಸಿದ ಮೇಲೆ ಸೊ ನಾವು ಚರ್ಚ್ ಅಂತೇಳಿ ಕರಿತೀವಿ, ಕ್ರಿಶ್ಚಿಯನ್ ಕಮ್ಯುನಿಟಿ. ಓಕೆ, ಸೊ ಕ್ರಿಶ್ಚಿಯನ್ಸ್ ಪ್ರೇಯರ್ ಮಾಡುವಂಥ ಒಂದು ಹೋಲಿ ಪ್ಲೇಸ್ ಚರ್ಚ್. ಓಕೆ, ಸೊ ಚರ್ಚ್ ಆ್ಯಂಡ್ ಆಫೀಸ್ ಬಿಲ್ಡಿಂಗ್ಸ್, ಇಲ್ಲಿ ನಾವು ಅವರ ಒಂದು ಹೊಸ ಸ್ಟೈಲನ್ನು ನಾವು ನೋಡ್ಬೋದು. ಅವ್ರು ಮಾಡಿದಂತಹ ಕೆಲವೊಂದು ಬದಲಾವಣೆಗಳು, ಅವರು ಮಾಡಿದಂತಹ ಕೆಲವೊಂದು ಆರ್ಕಿಟೆಕ್ಚರನ್ನು ನಾವು ರಿನಾಯ್ಸೆನ್ಸ್ ಸ್ಟೈಲ್ ಅಂತೇಳಿ ನಾವು ಕರಿತೀವಿ. ಹೊಸ ಯುಗ, ನವೋದಯ ಕಾಲ ಅಂತೇಳಿ ನಾವು ಕರಿತೀವಿ, ರಿನಾಯ್ಸೆನ್ಸ್ ಸ್ಟೈಲ್. ಓಕೆ, ಎಸ್, ಆಫೀಸ್ ಬಿಲ್ಡಿಂಗ್ಸ್ ಆ್ಯಂಡ್ ದ ವೈಟ್ ಮಾರ್ಬಲ್ಸ್. ಆಲ್ಮೋಸ್ಟ್ ಅಲ್ಲಿ ಅವರ ಸ್ಟೈಲಲ್ಲಿ ಅವರು ಕಟ್ಟಿದಂತಹ ಕೆಲವೊಂದು ಕಟ್ಟಡಗಳಲ್ಲಿ ಏನನ್ನು ಬಳಸ್ತಾ ಇದ್ರು? ಮಾರ್ಬಲ್, ಅಮೃತ ಶಿಲೆಗಳನ್ನು ಬಳಸ್ತಾ ಇದ್ರು. ಅಮೃತ ಶಿಲೆ ಅಂತ ಹೇಳಿದ್ರೆ ನಮ್ಮ ತಾಜ್ ಮಹಲನ್ನು ಕಟ್ಟಿರುವಂಥದ್ದು ಅದೇ ಒಂದು ಕಲ್ಲಿನಿಂದ. ಸೊ ತುಂಬ ಕಾಸ್ಟ್ಲಿಯೆಸ್ಟ್, ಆವಾಗಿನ ಕಾಲದಲ್ಲಿ ನಾವು ನೋಡೋದಾದರೆ ಅದು ತುಂಬ ರಿಚ್ ಪೀಪಲ್ ಯೂಸ್ ಮಾಡ್ತಿದ್ದಂತಹ ಒಂದು ಕೆಲವೊಂದು ವಸ್ತುಗಳು. ಓಕೆ, ಸೊ ಮಾರ್ಬಲ್ ಆ್ಯಂಡ್ ವಿಕ್ಟೋರಿಯಾ ಮೆಮೋರಿಯಲ್. ಸೊ ವಿಕ್ಟೋರಿಯಾ ಮೆಮೋರಿಯಲ್ ಅಂತೇಳಿ ಸೊ 1906 ಆ್ಯಂಡ್ 1921 ಸೊ ವಿಕ್ಟೋರಿಯಾ ಮೆಮೋರಿಯಲ್ ಮ್ಯೂಸಿಯಂ. ಓಕೆ, ಎಸ್, ಆ್ಯಂಡ್ ಆಲ್ಸೋ ದ ವಿಚ್ dominates the city of Kolkata was built in the Renaissance style. Renaissance means ಅಂದರೆ ಹೊಸ ಶೈಲಿಯಲ್ಲಿ ಅದನ್ನು ಕಟ್ಟಿದ್ದಾರೆ. ಯಾರ ಕಾಲದಲ್ಲಿ? ಬ್ರಿಟಿಷರ ಕಾಲದಲ್ಲಿ. ವಿಕ್ಟೋರಿಯಾ ಮೆಮೋರಿಯಲ್, ವೇರ್ ಇಟ್ ಈಸ್? ಇನ್ ವೆಸ್ಟ್ ಬೆಂಗಾಲ್, ಕೋಲ್ಕತ್ತಾ. ಓಕೆ, ಸೊ ವೆನ್ ಇಟ್ ಈಸ್ ಮೀನ್ಸ್ ಇನ್ ದ ಇಯರ್ 1906 to 1921. ಸೊ ವಿಕ್ಟೋರಿಯಾ ಅನ್ನೋ ಒಂದು ರಾಣಿ ಇದ್ದಂತಹ ಕಾಲದಲ್ಲಿ ಕಟ್ಟಿರುವಂಥದ್ದು. ಓಕೆ, ಎಸ್. And built in the Renaissance style, the Victory termunes. Termunes means here a final point. ಸೊ ಒಂದು ಪ್ಲೇಸ್ನಲ್ಲಿ ಕಟ್ಟಿದಂತಹ ಒಂದು ಕಟ್ಟಡಕ್ಕೆ ಕೊನೆಯ ಹಂತ ಅಂದರೆ ಪಾಯಿಂಟ್. ಓಕೆ, ಸೊ ಆ ಒಂದು ಸ್ಟೈಲನ್ನು ಬಳಸಿದ್ದಾರೆ ಅಲ್ಲಿ. ಆ್ಯಂಡ್ ಆಲ್ಸೋ ದ ಮುಂಬೈಸ್ ರೈಲ್ವೆ ಸ್ಟೇಷನ್. ಮುಂಬೈ ರೈಲ್ವೆ ಸ್ಟೇಷನ್ ಏನನ್ನು ನೋಡ್ತೀವಲ್ಲ, ಅದನ್ನು ಸಹ ಬ್ರಿಟಿಷರ ಒಂದು ರಿನಾಯ್ಸೆನ್ಸ್ ಸ್ಟೈಲಲ್ಲಿ ಅದನ್ನು ಬಿಲ್ಟ್ ಮಾಡಿರೋದು. ಓಕೆ, ಸೊ ಮುಂಬೈ ರೈಲ್ವೆ ಸ್ಟೇಷನ್ ವಾಸ್ ಬಿಲ್ಟ್ ಇನ್ ದ ಗೋಥಿಕ್ ಸ್ಟೈಲ್. ಸೊ ಹಿಯರ್ ಗೋಥಿಕ್ ಮೀನ್ಸ್ ವಾಟ್? ಸೊ ಗೋಥಿಕ್ ಮೀನ್ಸ್ ಇನ್ ದ ಸ್ಟೈಲ್ ಆಫ್ ಅವರ್ ಆರ್ಕಿಟೆಕ್ಚರ್ ಪ್ರಿವೆಲೆಂಟ್ ಇನ್ ವೆಸ್ಟರ್ನ್ ಯುರೋಪ್ ಇನ್ ದ 12th and 16th century. ಸೊ ಯುರೋಪಿಯನ್ಸ್ 12th and 16th centuryಯಲ್ಲಿ ಸೊ 12 ಮತ್ತು 12ರಿಂದ 16ನೇ ಶತಮಾನದಲ್ಲಿ ಏನು ವಾಸ್ತುಶಿಲ್ಪದಲ್ಲಿ ಬಳಸ್ತಾ ಇದ್ರಲ್ವ, ಆ ಒಂದು ಶೈಲಿಯನ್ನು ಈ ಒಂದು ಗೋಥಿಕ್ ಸ್ಟೈಲ್ ಅಂತೇಳಿ ನಾವು ಕರಿತೀವಿ. ಸೊ ದಟ್ ಈಸ್ ಅ ಪ್ರಿವೆಲೆಂಟ್ ಇನ್ ವೆಸ್ಟರ್ನ್ ಯುರೋಪಿಯನ್. ಸೊ ವೆಸ್ಟರ್ನ್ ಯುರೋಪಿಯನ್ ಅವರು ಬಳಸಿದಂತಹ ಕೆಲವೊಂದು ವಾಸ್ತುಶಿಲ್ಪ ಶೈಲಿಗಳನ್ನು ಈ ಒಂದು ರೈಲ್ವೆ ಸ್ಟೇಷನ್ ಅಂದರೆ ಮುಂಬೈ ರೈಲ್ವೆ ಸ್ಟೇಷನಲ್ಲಿ ಆ ಒಂದು ಇದನ್ನು ಕಟ್ಟಡಗಳನ್ನ ಕಟ್ಟೋದಾಗಿರಲಿ ಆ ಒಂದು ಸ್ಟೈಲನ್ನು ಬಳಸಿದ್ದಾರೆ. ಗೋಥಿಕ್ ಸ್ಟೈಲ್ ಅಂತೇಳಿ ಕರಿತೀವಿ. ಗೋಥಿಕ್ ಸ್ಟೈಲ್ ಮೀನ್ಸ್ ಇನ್ ದ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಪ್ರಿವೆಲೆಂಟ್ ಇನ್ ವೆಸ್ಟರ್ನ್ ಯುರೋಪ್ ಇನ್ ದ 12th and 16th century. Okay, yes. And the present Rashtrapati Bhavan. So present Rashtrapati Bhavan and Parliament House and the north and south blocks of the secretariat ಆಡಳಿತ ಕೇಂದ್ರಗಳು ಅಂತೇಳಿ ನಾವು ಕರಿತೀವಿ. ಕೆಲವೊಂದು ಆಫೀಸಸ್, ಸೆಕ್ರೆಟರೇಟ್ ಅಂತ ಹೇಳಿದ್ರೆ ಕೆಲವೊಂದು ಆಫೀಸಸನ್ನು ಈ ಒಂದು ಸ್ಟೈಲಲ್ಲಿ ಬ್ರಿಟಿಷರ ರಿನಾಯ್ಸೆನ್ಸ್ ಸ್ಟೈಲಲ್ಲಿ ಬಿಲ್ಟ್ ಮಾಡಿದ್ದಾರೆ. ಯಾವುದ್ಯಾವುದು? ರಾಷ್ಟ್ರಪತಿ ಭವನ್ ಆ್ಯಂಡ್ ಆಲ್ಸೋ ದ ಪಾರ್ಲಿಮೆಂಟ್ ಹೌಸ್ ಆ್ಯಂಡ್ ಆಲ್ಸೋ ದ ನಾರ್ತ್ ಆ್ಯಂಡ್ ಸೌತ್ ಬ್ಲಾಕ್ಸ್. ನಾರ್ತ್ ಆ್ಯಂಡ್ ಸೌತ್ ಬ್ಲಾಕ್ಸ್ ಅಂತೇಳಿ ನಾವು ಕರಿತೀವಿ. ಸೊ ಯಾಕೆ ಅಂತ ಹೇಳಿದ್ರೆ ನಾರ್ತಲ್ಲಿ ಕೆಲವೊಂದು ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ಸನ್ನು ಮಾಡಿದರು, ಸೆಕ್ರೆಟರೇಟ್ಸನ್ನು ಮಾಡಿದರು, ಮತ್ತು ನಾರ್ತಲ್ಲಿ ಸೆಕ್ರೆಟರೇಟ್ ಆಫೀಸಸ್ಗಳನ್ನು ಮಾಡಿದರು. ಓಕೆ, ಎಸ್. ಈ ಎಲ್ಲ ಒಂದು ಕಟ್ಟಡಗಳನ್ನು ಯಾವ ಸ್ಟೈಲಲ್ಲಿ ಬಿಲ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸೊ ಬ್ರಿಟಿಷಸ್ ಸ್ಟೈಲ್, ರಿನಾಯ್ಸೆನ್ಸ್ ಸ್ಟೈಲಲ್ಲಿ ಅದನ್ನು ಮಾಡಿದ್ದಾರೆ. ಓಕೆ, ಎಸ್. And some other beautiful monuments include the lotus-shaped Baha'i temple. So another one finest example of that architecture ಗೆ ಕೊಡೋದಾದರೆ ನಾವು ಯಾವುದನ್ನು ಕೊಡ್ತೀವಿ? Baha'i temple and Aksharadhama. So temple in Delhi. ಡೆಲ್ಲಿಯಲ್ಲಿರುವಂತಹ Baha'i temple and another one Aksharadhama in Delhi and the Vidhana Saudha in ಬೆಂಗಳೂರು. ಸೊ ಬ್ಯಾಂಗ್ಳೂರ್ ಅಂತೇಳಿ ನಾವು ಕರಿತೀವಿ. ಸೊ ನಮ್ಮ ಕರ್ನಾಟಕ ಕ್ಯಾಪಿಟಲ್ ಬ್ಯಾಂಗ್ಳೂರು. ಓಕೆ, ಆ್ಯಂಡ್ ಆಲ್ಸೋ ಅವರ್ ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿ. ಸೊ ಈ ಎಲ್ಲ ಒಂದು ಕ್ಯಾಪಿಟಲ್ಸಲ್ಲಿ ಕಟ್ಟಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಮಾನ್ಯುಮೆಂಟ್ಸ್ ಲೈಕ್ ಪ್ಯಾಲೇಸ್ ಆಗಿರ್ಬೋದು ಆ್ಯಂಡ್ ಆಲ್ಸೋ ದ ಫೋರ್ಟ್ ಆಗಿರ್ಬೋದು, ಸಮ್ ಮ್ಯೂಸಿಯಮ್ಸ್ ಆಗಿರ್ಬೋದು, ವಿಕ್ಟೋರಿಯಾ ಮೆಮೋರಿಯಲ್ ಆಗಿರ್ಬೋದು ಆ್ಯಂಡ್ ಬಿಹಾಯಿ
ಟೆಂಪಲ್ ಆ್ಯಂಡ್ ಸಮ್ ಆಫ್ ದ ರಾಷ್ಟ್ರಪತಿ ಭವನ್. ಸೊ ಇವೆಲ್ಲ ಯಾವ ಸ್ಟೈಲಲ್ಲಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ರಿನಾಯ್ಸೆನ್ಸ್ ಸ್ಟೈಲಲ್ಲಿ ಹೊಸ ಒಂದು ಶೈಲಿಯನ್ನು ಬಳಸಿ ಬ್ರಿಟಿಷರು ಏನು ಮಾಡಿದ್ದಾರೆ, ಈ ಹೊಸ ಕಟ್ಟಡಗಳನ್ನು ಅವರು ನಮಗೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ ನಮ್ಮ ಇಂಡಿಯನ್ ಆರ್ಕಿಟೆಕ್ಚರನ್ನು ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಓಕೆ, ಎಸ್, ದಿಸ್ ಇಸ್ ಆಲ್ ಅಬೌಟ್ ಯುವರ್ ಆರ್ಕಿಟೆಕ್ಚರ್, ವಾಸ್ತುಶಿಲ್ಪ ಅಂತೇಳಿ ನಾವು ಕರಿತೀವಿ. ಸೊ ವಾಸ್ತುಶಿಲ್ಪಕ್ಕೆ ನಾವು ಎಕ್ಸಾಂಪಲ್ಸನ್ನು ಕೊಡೋದಾದರೆ ಯಾವುದನ್ನು ಕೊಡ್ತೀವಿ? ಸೊ ಲೈಕ್ ಇಂಡಸ್ ರಿವರ್ ವ್ಯಾಲಿ ಸಿವಿಲೈಸೇಷನನ್ನು ಕೊಡ್ತೀವಿ, ಆ್ಯಂಡ್ ಸಾರನಾಥ ಪಿಲ್ಲರ್ ಆ್ಯಂಡ್ ಬೌದ್ಧಿಸ್ಟ್ ಸ್ತೂಪ ಆ್ಯಂಡ್ ಸಮ್ ಆಫ್ ದ ಟರ್ಕ್ ಆ್ಯಂಡ್ ಮುಘಲ್ಸ್ ಆರ್ಕಿಟೆಕ್ಚರ್ ಸ್ಟೈಲನ್ನು ನಾವು ನೋಡಿದ್ರೆ, ಸೊ ಲೈಕ್ ಕಂಬೈಂಡಲ್ಲಿ ನಾವು ಕೆಲವೊಂದು ಪ್ಯಾಲೇಸಸ್, ಮಸ್ಕ್ಯೂಸ್ ಆ್ಯಂಡ್ ಆಲ್ಸೋ ದ ಟೋಮ್ಸ್ ಆ್ಯಂಡ್ ಮಿನರೇಟ್ಸ್ಗಳನ್ನು ನಾವು ನೋಡ್ತೀವಿ. ಸೊ ಹಾಗಾದರೆ ಬ್ರಿಟಿಷರಿಗೆ ಬಂದರೆ ನಾವು ಸೊ ವಿಕ್ಟೋರಿಯಾ ಮೆಮೋರಿಯಲನ್ನು ನೋಡ್ತೀವಿ, ಆ್ಯಂಡ್ ಆಲ್ಸೋ ದ ರಾಷ್ಟ್ರಪತಿ ಭವನ್ ನೋಡ್ತೀವಿ, ಆ್ಯಂಡ್ ಪಾರ್ಲಿಮೆಂಟ್ ಹೌಸ್ ಆ್ಯಂಡ್ ನಾರ್ತ್ ಆ್ಯಂಡ್ ಸೌತ್ ಬ್ಲಾಕ್ಸ್ ಲೈಕ್ ಸೆಕ್ರೆಟರೇಟ್ಸ್ ಇನ್ ನ್ಯೂ ಡೆಲ್ಲಿ, ಆ್ಯಂಡ್ ಆಲ್ಸೋ ಸೊ ಅನದರ್ ಫೈನೆಸ್ಟ್ ಎಕ್ಸಾಂಪಲ್ಸ್ ಮೀನ್ಸ್ ಯಾವುದನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಲೈಕ್ Baha'i temple and also the Aksharadhama and Vidhana Sauda in Bangalore. Okay, so this is all about architecture. And next one, painting. So painting means what here? Painting means a drawing, Chitrakale. Okay, yes. Painting is one of the oldest and the most important art. So ಓಲ್ಡೆಸ್ಟ್ ಅಂದರೆ ತುಂಬ ಹಳೆಯ ಕಾಲದಿಂದನೂ ಚಿತ್ರಕಲೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಅದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋದು ನಮಗೆ ಗೊತ್ತಿಲ್ಲ. ನೋ ಒನ್ ನೋಸ್ ವೆನ್ ಪೀಪಲ್ ಫಸ್ಟ್ ಪೇಂಟೆಡ್ ಪಿಕ್ಚರ್ಸ್. ಸೊ ನೋ ಒನ್ ನೋಸ್, ಯಾರಿಗೂ ಗೊತ್ತಿಲ್ಲ ಫಸ್ಟ್ ಪೇಂಟೆಡ್ ಪಿಕ್ಚರ್ಸು ಎಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಓಕೆ, ಸೊ ವೆನ್ ಪೀಪಲ್ ಫಸ್ಟ್ ಪೇಂಟೆಡ್ ಪಿಕ್ಚರ್ಸ್, ಯಾವಾಗ ಪ್ರಾರಂಭಿಸಿದ್ರು ಚಿತ್ರಕಲೆಗಳನ್ನು ಬಿಡಿಸೋದನ್ನು ಯಾವಾಗ ಪ್ರಾರಂಭಿಸಿದ್ರು ಅಂತ. ಬಟ್ ನಮಗೆ ಗೊತ್ತಿರೋ ಪ್ರಕಾರ ಸೊ ಅರ್ಲಿಯೆಸ್ಟ್ ಹ್ಯೂಮನ್ ಬೀಯಿಂಗ್ ಅಂತೇಳಿ ನಾವು ಅನ್ಕೋಬಹುದು. ಯಾಕಂದರೆ ಆ ಮನುಷ್ಯ ಕಾಡಿನಲ್ಲಿ ವಾಸವಿದ್ದಾಗ ಅವನು ಕಮ್ಯುನಿಕೇಷನ್ ಮಾಡುವಾಗ ಅವನು ಏನು ಮಾಡ್ತಿದ್ದ, ಗೋಡೆಗಳ ಮೇಲೆ ಅವನು ಕಮ್ಯುನಿಕೇಟ್ ಮಾಡಿ ಅಂದರೆ ಚಿತ್ರಗಳನ್ನು ಬಿಡಿಸಿ ಅವನು ಕಮ್ಯುನಿಕೇಟ್ ಮಾಡ್ತಾ ಇದ್ದ ಅನ್ನೋದು ನಮಗೆ ಗೊತ್ತಿದೆ. ಬಟ್ ಯಾರಿಗೂ ಗೊತ್ತಿಲ್ಲ, ನೋ ಒನ್ ನೋಸ್ ವೆನ್ ಪೀಪಲ್ ಫಸ್ಟ್ ಪೇಂಟೆಡ್ ಪಿಕ್ಚರ್ಸ್ ಎಲ್ಲಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಸೊ ಇಂಡಿಯನ್ ಪೇಂಟಿಂಗ್ ಈಸ್ ಅ ಪ್ರೈಮರ್ಲಿ ರಿಲಿಜಿಯಸ್ ಆರ್ಟ್. ಹಾಗಾದರೆ ನಮ್ಮ ಇಂಡಿಯಾದ ಒಂದು ಚಿತ್ರಕಲೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಧಾರ್ಮಿಕ, ಅಂದರೆ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಚಿತ್ರಕಲೆಗಳನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ಎಸ್. Some of the finest painting are in the caves at Ajanta in Western India. So Western India means where it is. Western India means this is Gujarat. So ಇಲ್ಲಿ ಬರುತ್ತಲ್ವಾ ಮಹಾರಾಷ್ಟ್ರ, Western India. Okay, so Ajanta caves and Western India. So these paintings are nearly 1500 years. 1500 means 1500. 1500 ವರ್ಷಗಳ ಹಿಂದಿನ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರೋ ಅಂಥದ್ದು ಅಜಂತಾ ಕೇವ್ಸ್ ಅಂತೇಳಿ ನಾವು ಕರಿತೀವಿ. ಎಸ್, ವೇರ್ ಇಟ್ ಈಸ್ ವೆಸ್ಟರ್ನ್ ಇಂಡಿಯಾ. ಸೊ ವೆಸ್ಟರ್ನ್ ಇಂಡಿಯಾದಲ್ಲಿ ಇದೆ, ಮಹಾರಾಷ್ಟ್ರ, ವೆಸ್ಟರ್ನ್ ಇಂಡಿಯಾ. ಓಕೆ, ಎಸ್. ದ ಅಜಂತಾ ಪೇಂಟಿಂಗ್ಸ್ ಆರ್ ಪೇಂಟೆಡ್ ಬೈ ದ ಬುದ್ಧ ಭಿಕ್ಷುಸ್. ಓಕೆ, ಬುದ್ಧ ಭಿಕ್ಷುಸ್ ಮೀನ್ಸ್ ದೋಸ್ ಆರ್ ಫಾಲೋವರ್ಸ್, ಬುದ್ಧನ ಅನುಯಾಯಿಗಳು. ಸೊ ಭಿಕ್ಷುಸ್ ಅಂತೇಳಿ ನಾವು ಕರಿತೀವಿ, ಅಥವಾ ಆರಾಧಕರು ಅಥವಾ ಪಾದ್ರಿಗಳು. ಸೊ ಅವನ ಒಂದು ಬುದ್ಧನ ಒಂದು ಟೀಚಿಂಗ್ಸನ್ನು, ಅವನ ಒಂದು ಬೌದ್ಧ ಧರ್ಮದ ಒಂದು ಒಂದು ಟೀಚ್ ಅಂದರೆ ಥಾಟ್ಸನ್ನು ಏನು ಮಾಡ್ತಾಯಿದ್ರು, ಬೇರೆಯವರಿಗೆ ಮತ್ತೆ ಅವರು ಟೀಚ್ ಮಾಡ್ತಾಯಿದ್ರು. ಸೊ ಭಿಕ್ಷುಸ್ ಅಂತೇಳಿ ನಾವು ಕರಿತೀವಿ. ಇಟ್ ಮೀನ್ಸ್ ಲೈಕ್ ದ ಬೌದ್ಧ ಧರ್ಮದ ಫಾಲೋವರ್ಸ್ ಅಂತೇಳಿ ನಾವು ಅನುಯಾಯಿಗಳು ಅಂತೇಳಿ ಕರಿತೀವಿ. ಓಕೆ, ಸೊ ಭಿಕ್ಷುಸ್ ಆರ್ ಪ್ರೀಸ್ಟ್ ಮೀನ್ಸ್ ಇಯರ್ ಪಾದ್ರಿ. ಓಕೆ, ಎಸ್. ಮೆನಿ ಆಫ್ ದೆಮ್. ಹಾಗಾದರೆ ಅಜಂತಾ ಪೇಂಟಿಂಗ್ಸನ್ನು ಯಾರು ಅಲ್ಲಿ ಪೇಂಟೆಡ್ ಮಾಡಿದ್ಯಾರು? ಬೌದ್ಧ ಭಿಕ್ಷುಸ್. ಓಕೆ, ಹೂ ಪೇಂಟೆಡ್ ಬೈ ದ ಲೈಕ್ ಅಜಂತಾ ಪೇಂಟಿಂಗ್ಸ್ ಲೈಕ್ ಬೌದ್ಧ ಭಿಕ್ಷುಸ್ ಅಂತೇಳಿ ನಾವು ಕರಿತೀವಿ. ಮೆನಿ ಆಫ್ ದೆಮ್ ಡಿಪೆಕ್ಟ್ ಮೀನ್ಸ್ ಲೈಕ್ ರಿಫ್ಲೆಕ್ಟ್. ಸೊ ಬಿಂಬಿಸು, ಅದು ಏನನ್ನು ಹೇಳುತ್ತೆ. ಸೊ ಇಟ್ಸ್ ಸಿಗ್ನಿಫಿಕೆಂಟ್, ಏನನ್ನು ತಿಳಿಸುತ್ತೆ, ಏನನ್ನು ಬಿಂಬಿಸುತ್ತೆ ಅಂತ ಹೇಳಿದ್ರೆ ಸೊ ರಿಯಲಾಸ್ಟಿಕ್ ಸೀನ್ಸ್. ರಿಯಲಾಸ್ಟಿಕ್ ಮೀನ್ಸ್ ಲೈಕ್ ವಾಸ್ತವಿಕ ದೃಶ್ಯಗಳನ್ನು ಅದು ಹೇಳುತ್ತೆ.
ಓಕೆ, ಅಜಂತಾ ಕೇವ್ಸಲ್ಲಿ ನಾವು ನೋಡೋದಾದರೆ ಆ ಪೇಂಟಿಂಗ್ಸನ್ನು ನೋಡಿದ್ರೆ ರಿಯಲಾಸ್ಟಿಕ್, ಸೊ ಅದು ನಿಜವಾಗಿ ನಡೆದಿರುವಂತಹ ಘಟನೆಗಳನ್ನು ರಿಯಲಾಸ್ಟಿಕ್ ವಾಸ್ತವಿಕ ದೃಶ್ಯಾವಳಿಗಳು ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಓಕೆ, ಎಸ್, ಫ್ರಮ್ ಬೌದ್ಧಿಸ್ಟ್ ಸ್ಟೋರೀಸ್. ಓಕೆ, ಅದರಲ್ಲಿ ಏನು ಬರೆದಿದ್ದಾರೆ, ಬೌದ್ಧಿಸ್ಟ್ ಸ್ಟೋರೀಸ್ ಇದೆ, ಬೌದ್ಧ ಧರ್ಮದ ಕೆಲವೊಂದು ಕಥೆಗಳನ್ನು ಅದರಲ್ಲಿ ಬರೆದಿದ್ದಾರೆ. ಸೊ ಚಿತ್ರಗಳ ಮೂಲಕ ನಾವು ನೋಡ್ಬೋದು. ಓಕೆ, ಎಸ್. ಆ್ಯಂಡ್ ಕಿಂಗ್ಸ್ ಆ್ಯಂಡ್ ಎಂಪರರ್ಸ್. ಕಿಂಗ್ಸ್ ಮೀನ್ಸ್ ಇಯರ್ ರಾಜ ಅಂತೇಳಿ ಕರಿತೀವಿ, ರಾಜರು ಅಂತೇಳಿ ಕರಿತೀವಿ. ಎಂಪರರ್ಸ್ ಮೀನ್ಸ್ ಅ ಗ್ರೇಟ್ ಪವರ್. ಓಕೆ, ಸೊ ಲೈಕ್ ವಿಕ್ಟ್ರಿಯನ್ನು ಮಾಡಿರುವಂಥವ್ರು, ಲೈಕ್ ಗ್ರೇಟ್ ಅಶೋಕ ಆಗಿರ್ಬೋದು, ಆ್ಯಂಡ್ ಇಮ್ಮಡಿ ಪುಲಕೇಶಿ ಆಗಿರ್ಬೋದು. ಓಕೆ, ಸೊ ಲೈಕ್ ದಟ್. ಎಸ್, ಆ್ಯಂಡ್ ಎಂಪರರ್ಸ್ ಎನ್ಕರೇಜ್ಡ್ ಹಾರ್ಟ್. ಓಕೆ, ಸೊ ಎನ್ಕರೇಜ್ಡ್ ಆರ್ಟ್. ಈವರುಗಳು ಯಾರು, ಕೆಲವೊಬ್ಬ ರಾಜರು ಆಗಿರ್ಬೋದು ಅಥವಾ ಕೆಲವೊಬ್ಬ ಕಿಂಗ್ಡಮ್ಸ್ ಅಂತ ಹೇಳಿದ್ರೆ ಕೆಲವೊಂದು ಪ್ರಾಂತ್ಯಗಳ ರಾಜ. ಅವ್ರು ಏನು ಮಾಡ್ತಾಯಿದ್ರು, ಕಲೆಗಳಿಗೆ ತುಂಬ ಪ್ರೋತ್ಸಾಹವನ್ನು ನೀಡ್ತಿದ್ರು, ಎನ್ಕರೇಜನ್ನು ಮಾಡ್ತಾಯಿದ್ರು ಅಲ್ವಾ. ಅಶೋಕನಿಂದ ನಾವು ನೋಡ್ಬೋದು, ಅಶೋಕ ಪಿಲ್ಲರನ್ನು ನೋಡ್ತೀವಿ, ಬೌದ್ಧಿಸ್ಟ್ ಸ್ತೂಪವನ್ನು ನೋಡ್ತೀವಿ. ಹಾಗಾದರೆ ಮುಘಲ್ ಎಂಪರರಲ್ಲಿ ನಾವು ಶಹಜಾನ್ನ ತೊಗೊಂಡ್ರೆ, ಸೊ ಡೆಲ್ಲಿ ಸಲ್ತನೆಟನ್ನು ತೊಗೊಂಡ್ರೆ, ಡೆಲ್ಲಿ ಸುಲ್ತಾನರನ್ನು ತೊಗೊಂಡ್ರೆ, ಸೊ ಅವರು ಮಾಡಿರುವಂತಹ ಕೆಲವೊಂದು ಆರ್ಕಿಟೆಕ್ಚರ್ ಆಗಿರ್ಬೋದು, ಲೈಕ್ ಆರ್ಟ್, ವಾಸ್ತುಶಿಲ್ಪ ಆಗಿರ್ಬೋದು, ಸ್ಕಲ್ಪ್ಚರ್ ಆಗಿರ್ಬೋದು, ನಮ್ಮ ಇಂಡಿಯಾದಲ್ಲಿ ಅವರು ತುಂಬಾ ಶ್ರೀಮಂತಿಕೆಯನ್ನು ಬಿಟ್ಟೋಗಿದ್ದಾರೆ. ಅವರ ಒಂದು ಲೈಕ್ ಹೆರಿಟೇಜ್ ಮೀನ್ಸ್ ಲೈಕ್ ಪೂರ್ವಜರಿಂದ ನಾವು ಪಡೆದಂತಹ ಕೆಲವೊಂದು ಅಮೂಲ್ಯವಾಗಿರುವಂತಹ ಅಂಶಗಳು. ಓಕೆ, ಎಸ್. Encouraged art, and almost all the Mughal emperors of India employed a large number of Hindu and Muslim painters. So almost all Mughal emperors ಅಂದರೆ ಮುಘಲ್ ರಾಜರುಗಳು, ಸೊ ನಮ್ಮ ಇಂಡಿಯಾದ ಹಿಂದೂ ಚಿತ್ರಕಾರರನ್ನು ಆ್ಯಂಡ್ ಆಲ್ಸೋ ದ ಮುಸ್ಲಿಂ ಚಿತ್ರಕಾರರನ್ನು ಅವರು ಅಪಾಯಿಂಟ್ ಮಾಡ್ಕೊತಾ ಇದ್ರು. ಆ ಚಿತ್ರಕಲೆಯಲ್ಲಿ ಅಷ್ಟು ಫೇಮಸ್ ಆಗಿದ್ರು. ಸೊ ಲೈಕ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು ಅಥವಾ ಪರ್ಫೆಕ್ಟ್ ಅಂತ ಹೇಳ್ಬೋದು. ಸೊ ಮುಘಲ್ ಎಂಪರರ್ನ ಯಾರನ್ನ ಅಪಾಯಿಂಟ್ ಮಾಡ್ಕೊತಾ ಇದ್ರು ಚಿತ್ರಗಳಿಗೆ ಪೇಂಟಿಂಗ್ ಮಾಡೋದಕ್ಕೆ, ಮೇನ್ ಆಗಿ ಹಿಂದೂ ಆ್ಯಂಡ್ ಮುಸ್ಲಿಂ ಪೇಂಟರ್ಸ್. ಓಕೆ, ಎಸ್, ದೇ ಹ್ಯಾಡ್ ಆರ್ಟಿಸ್ಟ್ಸ್ ಫ್ರಮ್ ಸೆಂಟ್ರಲ್ ಏಷ್ಯಾ ಆ್ಯಂಡ್ ಇರಾನ್. ಅವರು ಎಲ್ಲಿಯವರಾಗಾದರೆ, ಸೊ ಸೆಂಟ್ರಲ್ ಏಷ್ಯಾ ಆ್ಯಂಡ್ ಇರಾನ್. ಸೊ ದೇ ಹ್ಯಾಡ್ ಆರ್ಟಿಸ್ಟ್ಸ್ ಫ್ರಮ್ ಸೆಂಟ್ರಲ್ ಏಷ್ಯಾ ಆ್ಯಂಡ್ ಇರಾನ್. ದೇ ಪೇಂಟೆಡ್ ಸೀನ್ಸ್ ಆಫ್ ಅ ಲ್ಯಾಂಡ್ಸ್ಕೇಪ್. ಅವ್ರು ಯಾವುದ್ರ ಬಗ್ಗೆ ಪೇಂಟ್ ಮಾಡ್ತಾಯಿದ್ರು, ಲ್ಯಾಂಡ್ಸ್ಕೇಪ್ಸ್ ಲೈಕ್ ಭೂದೃಶ್ಯಾವಳಿಗಳು. ಎಸ್, ಆ್ಯಂಡ್ ಆಲ್ಸೋ ದ ಹಂಟಿಂಗ್, ಬೇಟೆ ಆಡೋದ್ರ ಬಗ್ಗೆ. ಆ್ಯಂಡ್ ರಾಯಲ್ ದರ್ಬಾರ್ಸ್ ಮೀನ್ಸ್ ರಾಯಲ್ ಅಂದರೆ ತುಂಬ ರಿಚ್ ಅಂತೇಳಿ ಕರಿತೀವಿ. ದರ್ಬಾರ್ ಅಂದರೆ ಕೋರ್ಟ್, ಆಸ್ಥಾನ, ರಾಜನ ಒಂದು ಆಸ್ಥಾನ. ಆ್ಯಂಡ್ ಬ್ಯಾಟಲ್ಸ್ ಮೀನ್ಸ್ ಯುದ್ಧದ ಘಟನೆಗಳನ್ನು ಬರೆಯೋದು. ಆ್ಯಂಡ್ ಸ್ಟೋರೀಸ್ ಆಫ್ ಲಾರ್ಡ್ ಕೃಷ್ಣ. ಸೊ ಸ್ಟೋರೀಸ್ ಆಫ್ ಲಾರ್ಡ್ ಕೃಷ್ಣ ಮೀನ್ಸ್ ವಾಟ್ ಇಯರ್, ಸೊ ಲೈಕ್ ಎಪಿಕ್ ಸ್ಟೋರಿ ಮೀನ್ಸ್ ಮಹಾಭಾರತ. ಸೊ ಈ ಒಂದು ಪೇಂಟಿಂಗ್ಸ್ಗಳನ್ನು ತುಂಬ ಅದ್ಭುತವಾಗಿ ಅವರು ಬಿಂಬಿಸ್ತಾ ಇದ್ರು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಮಿನೇಚರ್ ಪೇಂಟಿಂಗ್ ಲೈಕ್ ಅ ವೆರಿ ಸ್ಮಾಲ್ ಸ್ಟೋರಿ. ಒಂದು ಪೇಂಟಿಂಗನ್ನು ನೋಡಿದ್ರೆ ಅದ್ರ ಒಂದು ಕಿರು ಚಿತ್ರ ಇರುತ್ತೆ. ಸೊ ಅದು ಒಂದು ಏನೋ ನಮಗೆ ಒಂದು ಇನ್ಫಾರ್ಮೇಷನನ್ನು ಕೊಡುತ್ತೆ. ಮಿನೇಚರ್ ಅಂತೇಳಿ ನಾವು ಕರಿತೀವಿ. ಸೊ ಲೈಕ್ ಮಿನೇಚರ್ ಪೇಂಟಿಂಗ್ಸ್ ವಾಸ್ ಅ ಮೇಡ್ ಪಾಪ್ಯುಲರ್ ಇನ್ ಇಂಡಿಯಾ ಬೈ ದ ಮುಘಲ್ಸ್. ಹಾಗಾದರೆ ಮಿನೇಚರ್ ಪೇಂಟಿಂಗು ತುಂಬ ಪ್ರಸಿದ್ಧಿಯನ್ನು ಪಡೆದಿದ್ದು ನಮ್ಮ ಇಂಡಿಯಾದಲ್ಲಿ ಯಾವ ಒಂದು ರಾಜಮನೆತನ ಅಂತ ಹೇಳಿದ್ರೆ ಮುಘಲರಿಂದ ನಮಗೆ ಈ ಒಂದು ಮಿನೇಚರ್ ಪೇಂಟಿಂಗ್ಸು ತುಂಬ ಸುಪ್ರಸಿದ್ಧಿಯನ್ನು ಪಡೀತು. ಯಾವಾಗ, ಸೊ ಮುಘಲರು ಆಳ್ವಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ. ಸೊ ಇದರಿಂದ ಹಾಗಾದರೆ ನಮ್ಮ ಇಂಡಿಯಾದಲ್ಲಿ ಚಿತ್ರಕಲೆಗೂ ತುಂಬ ಫೇಮಸನ್ನು ನಾವು ನೋಡ್ಬೋದಲ್ವಾ. ಎಸ್, ಆ್ಯಂಡ್ ಇಫ್ ಯು ಲೀವ್ ಇನ್ ಅ ಬಿಗ್ ಸಿಟಿ, ಹಾಗಾದರೆ ನಾವು ಏನಾದ್ರು ಬಿಗ್ ಸಿಟಿಯಲ್ಲಿದ್ವಿ ಅಂತ ಹೇಳಿದ್ರೆ ಅಲ್ಲೂ ಒಂದು ಪೇಂಟಿಂಗ್ಸನ್ನು ನಾವು ಡಿಪೆಕ್ಟ್ ಮಾಡ್ಬೋದು. ಸೊ ಲೈಕ್ ಯು ಕ್ಯಾನ್ ವಿಸಿಟ್ ಅನ್ ಆರ್ಟ್ ಗ್ಯಾಲರಿ. ಸೊ ಆರ್ಟ್ ಗ್ಯಾಲರಿ ಮೀನ್ಸ್ ದಟ್ ಈಸ್ ಅ ರೂಮ್ ಆರ್ ಬಿಲ್ಡಿಂಗ್. ಗ್ಯಾಲರಿ ಮೀನ್ಸ್ ಲೈಕ್ ಚಿತ್ರಕಲೆದೇ ಒಂದು ರೂಮ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಂಟಿಂಗ್ಸನ್ನು ನಾವಲ್ಲಿ ನೋಡ್ಬೋದು. ಓಕೆ, ಎಸ್. ಆ್ಯಂಡ್ ಈಸ್ ದ ಪೇಂಟಿಂಗ್ಸ್ ಆಫ್ ಅ ಮಾಡರ್ನ್ ಆರ್ಟಿಸ್ಟ್. ಸೊ ಅದು ಪೇಂಟಿಂಗ್ಸ್ ಯಾರು ಮಾಡಿರೋದು, ಮಾಡರ್ನ್ ಆರ್ಟಿಸ್ಟ್ಗಳು, ಚಿತ್ರಕಾರರು, ಮಾಡರ್ನ್ ಆರ್ಟಿಸ್ಟ್ಸ್. ಓಕೆ, ಸೊ ದ ಪ್ರೆಸೆಂಟ್ ಆರ್ಟಿಸ್ಟ್ಗಳು ಅದನ್ನು ಚಿತ್ರಕಲೆಗಳನ್ನು ಬರೆದಿರುವಂಥದ್ದು ಎಲ್ಲಿ ನೋಡ್ತೀವಿ ನಾವು, ಗ್ಯಾಲರಿಯಲ್ಲಿ. ಗ್ಯಾಲರಿ ಮೀನ್ಸ್ ದಟ್ ಈಸ್ ಅ ಒನ್ ರೂಮ್. ಓಕೆ, ಸೊ ಫುಲ್ ಆಫ್ ಪೇಂಟಿಂಗ್ಸ್. ಓಕೆ, ಸೊ ಆ ರೂಮ್ ಎದರಿಂದ ಕೂಡಿರುತ್ತೆ, ಎಲ್ಲ ಕಡೆಗೂ ಚಿತ್ರಕಲೆಗಳು ಅಂದರೆ ವಿವಿಧ ಚಿತ್ರಕಾರರು ಬಿಡಿಸಿರುವಂಥ ಚಿತ್ರಕಲೆಗಳನ್ನು ಮ್ಯೂಸಿಯಂ ಅಂತ ಹೇಳಿ ಕರಿತೀವಿ, ಎಕ್ಸಿಬಿಷನ್ ಅಂತೇಳಿ ನಾವು ಕರಿತೀವಿ. ಸೊ ಆ ಪೇಂಟಿಂಗ್ಸ್ನ ಎಕ್ಸಿಬಿಷನನ್ನು ಎಕ್ಸಿಬಿಟ್ ಮಾಡಿರ್ತಾರೆ. ಓಕೆ, ಎಸ್. ನೆಕ್ಸ್ಟ್, ದಿಸ್ ಈಸ್ ಆಲ್ ಅಬೌಟ್ ಪೇಂಟಿಂಗ್ಸ್. ಓಕೆ, ಪೇಂಟಿಂಗ್ಸ್ ನಾವೀಗ ನೋಡಿದ್ವಿ. ನೆಕ್ಸ್ಟ್
page number 126. So last our festivals. ಸೊ ಫೆಸ್ಟಿವಲ್ಸ್ ಅಂತ ನಮಗೆ ಕೇಳಿದ ತಕ್ಷಣ ಖುಷಿ ಆಗೋದು ಫಸ್ಟು. ಸೊ ನಾವು ಸೆಲೆಬ್ರೇಷನ್ ಅಂತೇಳಿ ಅನ್ಕೊತೀವಲ್ವಾ. ಸೊ ಯಾಕೆ ನಾವು ಸೆಲೆಬ್ರೇಷನ್ ಅಂದರೆ ಇಂಡಿಯಾ ಆಸ್ ಅ ಫುಲ್ ಆಫ್ ಅ ಫೆಸ್ಟಿವಲ್ಸ್. ಸೊ ನಾವು 2 types ಆಫ್ ಫೆಸ್ಟಿವಲ್ಸನ್ನು ನಾವು ನೋಡ್ತೀವಿ. ಸೊ ಒನ್ ಈಸ್ ಅ ನ್ಯಾಷನಲ್ ಫೆಸ್ಟಿವಲ್ಸ್ ಅಂದರೆ ರಾಷ್ಟ್ರೀಯ ಹಬ್ಬಗಳನ್ನು ನೋಡ್ತೀವಿ, ಆ್ಯಂಡ್ ಅದರ್ ಇಸ್ ಅ ರಿಲಿಜಿಯಸ್ ಫೆಸ್ಟಿವಲ್ಸ್. ಸೊ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಫೆಸ್ಟಿವಲ್ಸು, ಆ್ಯಂಡ್ ಹಾರ್ವೆಸ್ಟ್ ಫೆಸ್ಟಿವಲ್. ಸೊ ಸುಗ್ಗಿ ಹಬ್ಬಗಳು ಅಂತೇಳಿ ಕರಿತೀವಿ. 3 types ಆಫ್ ಫೆಸ್ಟಿವಲ್ಸ್ ನಮ್ಮ ಇಂಡಿಯಾದಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ನಾವಲ್ಲಿ ಎಂಜಾಯ್ ಮಾಡೋದು ಸ್ವೀಟ್ ಡಿಶಸ್ ಆಗಿರ್ಬೋದು, ಅಥವಾ ನ್ಯೂ ಕ್ಲಾತ್ಸನ್ನು ವೇರ್ ಮಾಡೋದ್ರ ಮೂಲಕ ನಮ್ಮ ಸೊ ಲೈಕ್ ಫ್ಯಾಮಿಲಿಯ ಜೊತೆಗೆ ರಿಲೇಟಿವ್ಸ್ ಜೊತೆಗೆ ನಾವೇನು ಮಾಡ್ತೀವಿ, ಸೊ ಎಂಜಾಯ್ ಮಾಡ್ತೀವಿ ಅಲ್ವಾ. ಎಸ್, ಸೊ ಫೆಸ್ಟಿವಲ್ಸ್. ಸೊ ಹಾಗಾದರೆ ನಮ್ಮ ಇಂಡಿಯಾದಲ್ಲಿ ಆಚರಣೆಯನ್ನು ಮಾಡುವಂಥ ಕೆಲವೊಂದು ಫೆಸ್ಟಿವಲ್ಸ್ ಯಾವುದು, ಸೊ ಎಲ್ಲರೂ ಜೊತೆಯಲ್ಲಿ ಸೇರಿ ಮಾಡುವಂಥ ಫೆಸ್ಟಿವಲ್ಸ್ ಯಾವುದು? ಎಸ್, ಸೊ ಅವರ್ ಫೆಸ್ಟಿವಲ್ಸ್. ಸೊ ಇನ್ ಅವರ್ ಕಂಟ್ರಿ ವಿ ಸೆಲೆಬ್ರೇಟ್ 3 ನ್ಯಾಷನಲ್ ಫೆಸ್ಟಿವಲ್ಸ್. ಸೊ ನಮ್ಮ ಕಂಟ್ರಿಯಲ್ಲಿ ನಾವು ಮೇಯ್ನಾಗಿ ಭಾರತದಲ್ಲಿ 3 ರಾಷ್ಟ್ರೀಯ ಹಬ್ಬಗಳನ್ನು ನಾವು ಮಾಡ್ತೀವಿ. ಸೊ ಅದು ಯಾವುದು ಅಂತ ಹೇಳಿದ್ರೆ ಇಂಡಿಪೆಂಡೆನ್ಸ್ ಡೇ 15th August. ಓಕೆ, ಸೊ August 15th ಇಂಡಿಪೆಂಡೆನ್ಸ್ ಡೇ. ಸೊ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತೀವಿ. ಆ್ಯಂಡ್ ರಿಪಬ್ಲಿಕ್ ಡೇ, ಸೊ ಗಣರಾಜ್ಯೋತ್ಸವ. ಸೊ ಅದು ಯಾವಾಗ? January 26th. ಆ್ಯಂಡ್ ಆಲ್ಸೋ ದ ಗಾಂಧಿ ಜಯಂತಿ ಅಂದರೆ ಗಾಂಧೀಜಿಯವರ ಹುಟ್ಟಿದ ದಿನವನ್ನು ನಾವು ಜಯಂತಿಯಾಗಿ ನಾವು ಆಚರಣೆಯನ್ನು ಮಾಡ್ತೀವಿ October 2nd. ಓಕೆ, ಸೊ these are the 3 main national festivals. One is Independence Day, so August 15, and January 26th, the occasion Republic Day, and also the 2nd October Gandhi ಜಯಂತಿ. ಓಕೆ, ಸೊ ದ ಮೇನ್ ಫೆಸ್ಟಿವಲ್ಸ್ ಸೆಲೆಬ್ರೇಟೆಡ್ ವಿತ್ ರಿಲಿಜಿಯಸ್. ಸೊ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಹಬ್ಬಗಳನ್ನು ನಾವು ನೋಡ್ತೀವಿ. ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರುವ ಹಾಗೆ, ಆ್ಯಂಡ್ ಆಲ್ಸೋ ದ ಮುಸ್ಲಿಂ ಕಮ್ಯುನಿಟಿ ಆ್ಯಂಡ್ ಹಿಂದೂ ಕಮ್ಯುನಿಟಿ, ಆ್ಯಂಡ್ ಆಲ್ಸೋ ದ ಕ್ರಿಶ್ಚಿಯನ್ ಕಮ್ಯುನಿಟಿ, ಸಿಖ್ ಕಮ್ಯುನಿಟಿ. ಸೊ ಡಿಫ್ರೆಂಟ್ ಧರ್ಮಗಳು ಅಂದರೆ ನಮ್ಮ ದೇಶದಲ್ಲಿ ನಾವು ಮೇಯ್ನಾಗಿ 8 ಧರ್ಮಗಳನ್ನು ನಾವು ನೋಡಿದ್ದೀವಿ. ಅದರಲ್ಲಿ ನಾವು ನಮ್ಮ ಭಾರತದಲ್ಲಿ ನೋಡೋದು ಲೈಕ್ ಹಿಂದೂ ಧರ್ಮ, ಆ್ಯಂಡ್ ಮುಸ್ಲಿಮ್, ಆ್ಯಂಡ್ ಆಲ್ಸೋ ದ ಕ್ರಿಶ್ಚಿಯನ್, ಆ್ಯಂಡ್ ಜೈನಿಸಮ್, ಆ್ಯಂಡ್ ಬೌದ್ಧಿಸಮ್. ಮೇಯ್ನಾಗಿ ನಾವು ಈ 5 ಧರ್ಮಗಳ ಬಗ್ಗೆ ನಾವು ಹೆಚ್ಚಾಗಿ ನಾವು ನೋಡ್ತೀವಿ. ಸಿಖ್ ಆಲ್ಸೋ. ಓಕೆ, ಎಸ್. ಸೊ ದ ಮೇನ್ ಫೆಸ್ಟಿವಲ್ಸ್ ಕನೆಕ್ಟೆಡ್ ವಿತ್ ರಿಲಿಜಿಯಸ್. ಸೊ ಇದು ಧರ್ಮಕ್ಕೆ ಕನೆಕ್ಟ್ ಆಗುವಂಥದ್ದು. ದಿವಾಲಿ, ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಲೈಕ್ ಇದು ದಿವಾಲಿ ಈಸ್ ಅ ಫೆಸ್ಟಿವಲ್ ಆಫ್ ಲೈಟ್ನಿಂಗ್. ಓಕೆ, ಲೈಟಿಂಗ್ ಅಂದರೆ ದೀಪಗಳ ಹಬ್ಬ ಅಂತೇಳಿ ಕರಿತೀವಿ. ಆ್ಯಂಡ್ ದಸರಾ, ಸೊ ದುರ್ಗಾ. ಸೊ ದುರ್ಗಾ ಅಂದರೆ ದಸರಾವನ್ನು ಫೆಸ್ಟಿವಲ್. ಇವಿಲ್, ಸೊ ಲೈಕ್ ಏನು ರಾವಣನನ್ನು ಸಂಹಾರ ಆದಮೇಲೆ ಕೆಟ್ಟ ಒಂದು ಆಲೋಚನೆಗಳು, ಒಂದು ಕೆಟ್ಟ ಒಂದು ನಮ್ಮ ಇದರಲ್ಲಿ ಇದ್ದಂತಹ ಒಂದು ಸಾಂಪ್ರದಾಯಿಕ ಪ್ರಕಾರ ನಮ್ಮ ಒಂದು ಜಯದ ಸಂಕೇತವಾಗಿ ನಾವೇನು ಮಾಡ್ತೀವಿ, 9 ದಿನಗಳ ಕಾಲ ನವರಾತ್ರಿಯನ್ನು ಸೆಲೆಬ್ರೇಟ್ ಮಾಡಿ 10ನೇ ದಿನದಲ್ಲಿ ಸೊ ದಸರಾ ಮೀನ್ಸ್ 10. ಸೊ ರಾವಣನನ್ನು ಸಂಹಾರ ಆದಮೇಲೆ ನಾವು ಒಂದು ಸೆಲೆಬ್ರೇಷನನ್ನು ಮಾಡ್ತೀವಿ ಅಲ್ವಾ. ಸೊ ದಟ್ ಈಸ್ ದಸರಾ. ಆ್ಯಂಡ್ ಗುರು ಪರ್ವ, ಸೊ ಹುಣ್ಣಿಮೆ. ಗುರು ಪರ್ವ ಮೀನ್ಸ್ ಹುಣ್ಣಿಮೆ. ಎಸ್, ನಾರ್ತನ್ ಇಂಡಿಯಾದಲ್ಲಿ ತುಂಬ ಫೇಮಸ್ ಫೆಸ್ಟಿವಲ್ ಅದು, ನಾರ್ತ್ ಇಂಡಿಯಾ. ಸೊ ದಿಸ್ ಇಸ್ ಅ ನಾರ್ತ್ ಇಂಡಿಯಾ. ಓಕೆ, ಸೊ ಗುರು ಪರ್ವಾಸ್ ಆ್ಯಂಡ್ ದುರ್ಗಾ ಪೂಜಾ ಆ್ಯಂಡ್ ಗಣೇಶ ಚತುರ್ಥಿ. ಸೊ ಗಣೇಶ ಚತುರ್ಥಿ ಮಹಾರಾಷ್ಟ್ರದಲ್ಲಿ ತುಂಬ ಫೇಮಸ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಗಣೇಶ ಚತುರ್ಥಿ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ರೀತಿಯಾಗಿಂದ ಆಗಿರುವಂಥ ಒಂದು ಧರ್ಮದ ನಿರ್ಬಂಧಗಳಿಲ್ಲ. ಯಾವ ಧರ್ಮದವರು ಬೇಕಾದ್ರೂ ಅದನ್ನು ಆಚರಣೆಯನ್ನು ಮಾಡ್ತಾರೆ. ಓಕೆ, ಎಸ್. ಆ್ಯಂಡ್ ಗಣೇಶ ಚತುರ್ಥಿ ಆ್ಯಂಡ್ ಈದ್ ಉಲ್ ಜುಹಾ. ಓಕೆ, ಈದ್ ಉಲ್ ಜುಹಾ ಮೀನ್ಸ್ ಇಟ್ಸ್ ರಿಲೇಟೆಡ್ Muslim religion. Yes, and also the Eid ul Fitr. So like Eid, Muharram, okay, and Bakrid. So Muharram and Christmas and Good Friday, Christian community Good Friday. So and also the Easter. So Good Friday ಅಂತ ಹೇಳಿದ್ರೆ ಸೊ ಯೇಸುವನ್ನು ಶಿಲುಬೆಗೆ ಹಾಕ್ತಾರೆ, ಆ ದಿನವನ್ನು ನಾವು ಗುಡ್ ಫ್ರೈಡೆ ಅಂತೇಳಿ ಕರಿತೀವಿ. ಆ್ಯಂಡ್ ಆಲ್ಸೋ ಈಸ್ಟರ್ ಅಂತ ಹೇಳಿದ್ರೆ ಮತ್ತೆ ಆತ್ಮ ಅಂದರೆ ಪುನರ್ಜನನ ಆಗುತ್ತೆ ಅವ್ರದ್ದು. ಸೊ ಪುನರ್ಜನನ ಅಂದರೆ ಮತ್ತೆ 3 ದಿನಗಳ ನಂತರ ಯೇಸು ಕ್ರಿಸ್ತ ಹುಟ್ಟಿ ಬರ್ತಾರೆ. ಸೊ ಅದನ್ನು ಈಸ್ಟರ್ ಆಗಿ ನಾವು ಅದನ್ನು ಸೆಲೆಬ್ರೇಷನನ್ನು ಮಾಡ್ತೀವಿ. ಓಕೆ, ಎಸ್. ಮಹಾವೀರ ಜಯಂತಿ, ಇಟ್ಸ್ ರಿಲೇಟೆಡ್ ಲೈಕ್ ಮಹಾವೀರ ಮೀನ್ಸ್ ಜೈನ ಧರ್ಮ. ಸೊ ಜೈನ್ ರಿಲಿಜಿಯನ್ ಅಂತೇಳಿ ಕರಿತೀವಿ. ಇಟ್ ಮೀನ್ಸ್ ಲೈಕ್ ಬುದ್ಧ ಪೂರ್ಣಿಮಾ, ಬೌದ್ಧಿಸಮ್.
ಸೊ ದಿಸ್ ಇಸ್ ಮಹಾವೀರ ಜಯಂತಿ ಜೈನಿಸಮ್ ಆ್ಯಂಡ್ ಬುದ್ಧ ಪೂರ್ಣಿಮಾ ಬೌದ್ಧಿಸಮ್. ಸೊ ಬುದ್ಧನಿಂದ ಬಂದಿರುವಂಥ ಒಂದು ಧರ್ಮವನ್ನು ನಾವೇನಂತ ಕರಿತೀವಿ, ಬೌದ್ಧ ಧರ್ಮ ಅಂತೇಳಿ ಕರಿತೀವಿ. ಸೊ ಬುದ್ಧನ ಅನುಯಾಯಿಗಳನ್ನು ಬೌದ್ಧಿಸ್ಟ್ ಅಂತೇಳಿ ಕರಿತೀವಿ. ಆ್ಯಂಡ್ ಜೈನ ಧರ್ಮ, ಮಹಾವೀರನಿಂದ ಬಂದಂಥ ಒಂದು ಧರ್ಮವನ್ನು ಜೈನಿಸಮ್ ಅಂತೇಳಿ ಕರಿತೀವಿ. ಎಸ್, ಅವನ ಫಾಲೋವರ್ಸನ್ನು ನಾವು ಜೈನಿಸ್ಟ್ ಅಂತೇಳಿ ಕರಿತೀವಿ. ಸೊ ಫೆಸ್ಟಿವಲ್ಸ್ ಕನೆಕ್ಟೆಡ್ ವಿತ್ ದ ಚೇಂಜ್ ಆಫ್ ಸೀಸನ್ಸ್ ಆರ್. ಸೊ ಫೆಸ್ಟಿವಲ್ಸು ನಾವೀಗ ಧರ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನು ನೋಡಿದ್ವಿ, ರಾಷ್ಟ್ರಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನು ನೋಡಿದ್ವಿ. ಹಾಗಾದರೆ ಸೀಸನ್ಸ್ ವೈಸು ನಾವು ಫೆಸ್ಟಿವಲ್ಸನ್ನು ಸೆಲೆಬ್ರೇಟ್ ಮಾಡ್ತೀವಿ. ಲೈಕ್ ಓಣಂ, ಪೊಂಗಲ್ ಆ್ಯಂಡ್ ಆಲ್ಸೋ ದ ಲೈಕ್ ಹಾರ್ವೆಸ್ಟ್ ಫೆಸ್ಟಿವಲ್, ಸುಗ್ಗಿ ಹಬ್ಬಗಳು. ಓಕೆ, ಎಸ್. ಸೊ ಬಸಂತ ಪಂಚಮಿ ಆ್ಯಂಡ್ ಬೈಸಾಖಿ ಆ್ಯಂಡ್ ಹೋಲಿ. ಸೊ ಇವೆಲ್ಲ ಹಾರ್ವೆಸ್ಟ್ ಅಂತ ಹೇಳಿದ್ರೆ ಬೆಳೆಗಳನ್ನು ಬೆಳೆದು ಅದು ಹಾರ್ವೆಸ್ಟ್ ಟೈಮಲ್ಲಿ, ಓಕೆ, ಆ ಒಂದು ಬೆಳೆಯ ಫಸಲು ಬಂದಿರುತ್ತೆ ಆ ಟೈಮಲ್ಲಿ ಸೆಲೆಬ್ರೇಟ್ ಮಾಡುವಂತಹ ಕೆಲವೊಂದು ಸುಗ್ಗಿ ಹಬ್ಬಗಳು. ಹಾರ್ವೆಸ್ಟ್ ಮೀನ್ಸ್ ಸುಗ್ಗಿ. ಓಕೆ, ಸೊ ಬಸಂತ ಪಂಚಮಿ ಆ್ಯಂಡ್ ಆಲ್ಸೋ ದ ಬೈಸಾಖಿ ಆ್ಯಂಡ್ ಹೋಲಿ ಆ್ಯಂಡ್ ಬೈಸಾಖಿ ಇನ್ ದ ನಾರ್ತ್ ಆರ್ ಆಲ್ಸೋ ಹಾರ್ವೆಸ್ಟ್ ಫೆಸ್ಟಿವಲ್. ಸೊ ನಾರ್ತನ್ ಪಾರ್ಟ್ ಪೀಪಲ್ ಸೆಲೆಬ್ರೇಟ್ ಬೈಸಾಖಿ ಆ್ಯಂಡ್ ಹೋಲಿ. ಓಕೆ, ಸೊ ಹಾಗಾದರೆ ನಾರ್ತ್ ಇಂಡಿಯಾದಲ್ಲಿ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್ ಯಾವುದು ಅಂತ ಹೇಳಿದ್ರೆ ಬೈಸಾಖಿ ಆ್ಯಂಡ್ ಹೋಲಿ. ಓಕೆ, ಎಸ್, ಆ್ಯಂಡ್ ಆಲ್ಸೋ ಹಾರ್ವೆಸ್ಟ್ ಫೆಸ್ಟಿವಲ್ಸ್. ಓಣಂ ಈಸ್ ದ ಹಾರ್ವೆಸ್ಟ್ ಫೆಸ್ಟಿವಲ್ ಇನ್ ಕೇರಳ. ಸೊ ವೇರ್ ಇಟ್ ಈಸ್ ಕೇರಳ? ಸೊ ಇಯರ್ ಕೇರಳದಲ್ಲೂ ಸುಗ್ಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಯಾವುದದು? ಓಣಂ. ಓಕೆ, ಓಣಂ. ಆ್ಯಂಡ್ ತಮಿಳ್ನಾಡಿಗೆ ಬರೋಣ ಇವಾಗ. ಸೊ ಪೊಂಗಲ್ ಅಂತ ಹೇಳಿದ್ರೆ ಸೊ ಹಾರ್ವೆಸ್ಟ್ ಫೆಸ್ಟಿವಲನ್ನು ನೋಡ್ತೀವಿ. ಸೊ ಹಾರ್ವೆಸ್ಟ್ ಫೆಸ್ಟಿವಲ್ ಇನ್ ತಮಿಳ್ನಾಡು ಪೊಂಗಲ್. ಆ್ಯಂಡ್ ಪಾರ್ಸೀಸ್ ಸೆಲೆಬ್ರೇಟ್ ನವರೋಸ್ ಹ್ಯಾಸ್ ದೇರ್ ಅ ನ್ಯೂ ಇಯರ್ಸ್ ಡೇ. ಸೊ ಪಾರ್ಸೀಸ್ ಅದು ಒಂದು ರಿಲಿಜಿಯನ್. ಸೊ ದಟ್ ಪೀಪಲ್ ಸೆಲೆಬ್ರೇಟ್ ಲೈಕ್ ಅ ನವರೋಸ್. ಸೊ ದಟ್ ಈಸ್ ದೇರ್ಸ್ ಅ ನ್ಯೂ ಇಯರ್ ಡೇ. ಸೊ ಅದು ಯಾವ ದಿನ ಅವರಿಗೆ? ಹೊಸ ವರ್ಷದ ದಿನ ಅಂತೇಳಿ ಅವರು ಆಚರಣೆಯನ್ನು ಮಾಡ್ತಾರೆ. ಸೊ ಪಾರ್ಸೀಸ್ ಸೆಲೆಬ್ರೇಟ್ ನವರೋಸ್ ಫೆಸ್ಟಿವಲ್. ಓಕೆ, ಸೊ ಹ್ಯಾಸ್ ದೇರ್ ನ್ಯೂ ಇಯರ್ಸ್ ಡೇ. ಹೊಸ ವರ್ಷದ ದಿನವನ್ನು ಅವರು ನವರೋಸ್ ಆಗಿ ಅವರು ಆಚರಣೆಯನ್ನು ಮಾಡ್ತಾರೆ. ಸೊ ಇದು ಸಹ ಒಂದು ಸೀಸನ್ ಅಂದರೆ ಹಾರ್ವೆಸ್ಟ್ ಫೆಸ್ಟಿವಲಲ್ಲಿ ಸೇರುತ್ತೆ. ಆ್ಯಂಡ್ ಪೀಪಲ್ ಆಫ್ ಅ ಡಿಫ್ರೆಂಟ್ ರಿಲಿಜಿಯನ್ ಲೀವ್ ಇನ್ ಅವರ್ ಕಂಟ್ರಿ. ಎಸ್, ಡಿಫ್ರೆಂಟ್ types of religions. So means like Hindu, Muslim, Christian, Jainism and Buddhism and also Sikh. Okay, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲಿಜಿಯನನ್ನು ನೋಡ್ತೀವಿ. ಆ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲಿಜಿಯನ್ ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಸೊ ನಮ್ಮ ಇಂಡಿಯಾದ ತುಂಬಾ ಇದ್ದಾರೆ. ಸೊ ಇನ್ ಅವರ್ ಕಂಟ್ರಿ. ಸೊ ಇದು ನೆಲೆಯನ್ನು ಕೊಟ್ಟಿದೆ, ವಿವಿಧ ಧರ್ಮಗಳಿಗೆ ನೆಲೆಯನ್ನು ಕೊಟ್ಟಿದೆ ಅಲ್ವಾ. ಸೊ ಆದ್ರೂ ವಿ ಆರ್ ಆಲ್ ಇಂಡಿಯನ್ಸ್. ಸೊ ಯೂನಿಟಿಯನ್ನು ನೋಡ್ತೀವಿ ನಾವು, ಡೈವರ್ಸಿಟಿಯನ್ನು ನೋಡ್ತೀವಿ, ವೈವಿಧ್ಯತೆಯನ್ನು ನೋಡ್ತೀವಿ ಅಲ್ವಾ. ಎಸ್, ಸೊ ಹಾರ್ಮೋನಿ ಇಟ್ ಈಸ್ ಅ ಕಾಂಬಿನೇಷನ್. ಸೊ ಹಾರ್ಮೋನಿ ಮೀನ್ಸ್ ಕಾಂಬಿನೇಷನ್. ಅದರ ಜೊತೆನೇ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲಿಜಿಯನ್ ಇದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಹ್ಯಾಬಿಟ್ ಇದೆ, ಸೊ ಡಿಫ್ರೆಂಟ್ ಟೈಪ್ ಆಫ್ ಡ್ಯಾನ್ಸ್ ಫಾರ್ಮ್ ಇದೆ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಸರ್ಟ್ ಫೆಸ್ಟಿವಲ್ಸನ್ನು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಆ್ಯಂಡ್ ಆಲ್ಸೋ ಇಟ್ಸ್ ಅ ಕಾಂಬಿನೇಷನ್. ಇದರ ಜೊತೆಯಲ್ಲೇ ನಾವೇನಾಗಿದ್ದೀವಿ ವಿತ್ ಒನ್ ಟುಗೆದರ್, ಜೊತೆಯಲ್ಲೇ ಇದ್ದೀವಿ ಅಲ್ವಾ. ಎಸ್, ಆ್ಯಂಡ್ ದೇ ಸೆಲೆಬ್ರೇಟ್ ದೇರ್ ಫೆಸ್ಟಿವಲ್ಸ್ ಟುಗೆದರ್. ಸೊ ಈ ಎಲ್ಲ ಫೆಸ್ಟಿವಲ್ಸ್ನು ನಾವು ಜೊತೆಗೂಡೆ ಮಾಡ್ತೀವಿ. ಈಗ ನಮ್ಮ ಫ್ರೆಂಡ್ ಒಬ್ಬ ಕ್ರಿಶ್ಚಿಯನ್ ಆಗಿದ್ದರು ಅಥವಾ ಒಬ್ಬ ಮುಸ್ಲಿಮ್ ಆಗಿದ್ದರು ಅಂತ ಹೇಳಿದ್ರೆ ಅವರ ಫೆಸ್ಟಿವಲ್ಸ್ಗೆ ನಾವು ಇನ್ವೈಟ್ ಮಾಡ್ತೀವಿ, ನಮ್ಮ ಫೆಸ್ಟಿವಲ್ಸ್ಗೆ ಅವ್ರು ಇನ್ವೈಟ್ ಮಾಡ್ತಾರೆ. ಓಕೆ, ಎಸ್, ಇಟ್ಸ್ ದೇ ಸೆಲೆಬ್ರೇಟ್ ದೇರ್ ಫೆಸ್ಟಿವಲ್ಸ್ ಟುಗೆದರ್ ಆ್ಯಂಡ್ ಫೆಸ್ಟಿವಲ್ಸ್ ಆರ್ ಸೆಲೆಬ್ರೇಟೆಡ್ ಆಲ್ ಓವರ್ ಇಂಡಿಯಾ. ಸೊ ದೋಸ್ ಆಲ್ರೆಡಿ we know that some Indians festivals like Diwali, Dasara and Ganesha Chaturthi, Navaratri and also the like Eid, Moharram and like Christians Good Friday, Easter, Christmas. ಸೊ ಈ ಎಲ್ಲದನ್ನು ಜೊತೆಯಲ್ಲೇ ನಾವು ಹಬ್ಬವನ್ನು ಮಾಡ್ತೀವಿ ಅಲ್ವಾ. ಸೊ ದ ಪೀಪಲ್ ಫ್ರೀಲಿ ಮಿಂಗಲ್ ವಿತ್ ಒನ್ ಅನದರ್ ಹ್ಯಾಸ್ ಅ ಗೆಸ್ಟ್ಸ್. ಸೊ ಮಿಂಗಲ್ ಆಗ್ತೀವಿ ನಾವು, ಗೆಸ್ಟ್ ರೂಪದಲ್ಲಿ ನಾವು ಅವ್ರ ಮನೆಗೆ ಹೋಗ್ತೀವಿ, ಅವರು ನಮ್ಮ ಮನೆಗೆ ಬರ್ತಾರೆ. ಸೊ ಸ್ವೀಟ್ ಡಿಶಸ್ಸನ್ನು ನಾವು ಜೊತೆಲೇ ತಿಂತೀವಿ, ಸೆಲೆಬ್ರೇಷನನ್ನು ಮಾಡ್ತೀವಿ. ಓಕೆ, ಇಟ್ಸ್ ಅ ಫುಲ್ ಆಫ್ ಎಂಜಾಯ್. ಎಸ್, ಆ್ಯಂಡ್
ಹೋಸ್ಟ್ ಅಂದರೆ ಅವ್ರನ್ನ ಬರಮಾಡ್ಕೊಳ್ಳೋದು, ಕರೆಯೋದು, ಗೆಸ್ಟ್. ಸೊ ಆನ್ ಫೆಸ್ಟಿವಲ್ ಡೇಸ್ ಆ್ಯಂಡ್ ದೇ ಸೆಲೆಬ್ರೇಟ್ ಟುಗೆದರ್ ಆ್ಯಂಡ್ ಹೀಟ್ ಟುಗೆದರ್ ಆ್ಯಂಡ್ ಎಂಜಾಯ್ ಟುಗೆದರ್. ಸೊ ಜೊತೆಯಲ್ಲೇ ಊಟ ಮಾಡ್ತೀವಿ, ಜೊತೆಯಲ್ಲೇ ಎಂಜಾಯ್ ಮಾಡ್ತೀವಿ ಆ್ಯಂಡ್ ಜೊತೆಯಲ್ಲೇ ಆಚರಣೆಯನ್ನು ಮಾಡ್ತೀವಿ ಆ್ಯಂಡ್ ಆಲ್ಸೋ ದ ಎಂಜಾಯ್ಸ್. ಓಕೆ, ಸಂತೋಷವನ್ನು ಪಡ್ತೀವಿ. ಎಲ್ಲ ಧರ್ಮಗಳು ಇದ್ದರೂ ಎಲ್ಲ ರೀತಿಯ ಹಬ್ಬಗಳನ್ನು ನಾವು ಒಟ್ಟಿಗೆ ಮಾಡ್ತೀವಿ, ಸಂತೋಷವನ್ನು ಎಲ್ಲರ ಜೊತೆಗೂ ಮಿಂಗಲಾಗಿ ನಾವು ಹಂಚ್ಕೊತೀವಿ ಅಲ್ವಾ. ಸೊ ಆ್ಯಂಡ್ ಆಲ್ಸೋ ದ ರಿಲೇಟಿವ್ಸಿಗೆ ನಾವು ಗಿಫ್ಟ್ಗಳನ್ನು ಕೊಡ್ತೀವಿ ಆ್ಯಂಡ್ ರಿಲೇಟಿವ್ಸನ್ನು ನಾವು ಡಿನ್ನರ್ಗಾಗಿರ್ಬೋದು ಅಥವಾ ಲಂಚಿಗಾಗಿರ್ಬೋದು ನಾವು ಇನ್ವೈಟ್ ಮಾಡ್ತೀವಿ ಅಲ್ವಾ. ಎಸ್, ಸೊ ಆ್ಯಂಡ್ ಇನ್ ದಿಸ್ ವೇ ಸೊ ದ ಮೇಂಟೈನ್ ಕಾರ್ಡಿಯಲ್ ರಿಲೇಷನ್ಸ್ ಆ್ಯಂಡ್ ಯೂನಿಟಿ. ಸೊ ಕಾರ್ಡಿಯಲ್ ರಿಲೇಷನ್ ಮೀನ್ಸ್ ಹಾರ್ಟಿ, ತುಂಬ ಹೃತ್ಪೂರ್ವಕವಾಗಿ ನಾವು ಅದನ್ನು ಆಹ್ವಾನಿಸಿದ್ದೀವಿ, ಅದರ ಜೊತೆಯಲ್ಲಿ ನಾವು ಸೆಲೆಬ್ರೇಷನನ್ನು ಮಾಡ್ತೀವಿ, ಅದರ ಜೊತೆಯಲ್ಲೇ ನಾವು ಇದ್ದೀವಿ. ಸೊ ಇಟ್ ಮೀನ್ಸ್ ಕಾರ್ಡಿಯಲ್ ರಿಲೇಷನ್ಸ್, ತುಂಬ ರಿಲೇಷನ್ ಇರುವಂಥದ್ದು. ಸೊ ಲೈಕ್ ನಿಕಟವಾಗಿ ಆ ಒಂದು ಸಂಬಂಧವನ್ನು ನಾವು ಉಳಿಸ್ಕೊಂಡು ಬಂದಿದ್ದೀವಿ ನಮ್ಮ ಭಾರತದಲ್ಲಿ ಅಲ್ವಾ. ಎಸ್, ಸೊ ಆ್ಯಂಡ್ ರಿಲೇಷನ್ಸ್ ಆ್ಯಂಡ್ ಯೂನಿಟಿ, ಒಗ್ಗಟ್ಟನ್ನು ನಾವು ನೋಡ್ಬೋದು. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ದಿಸ್ ಇಸ್ ಆಲ್ ಅಬೌಟ್ ಆರ್ಕಿಟೆಕ್ಚರ್ ಆ್ಯಂಡ್ ಪೇಂಟಿಂಗ್ ಆ್ಯಂಡ್ ಅವರ್ festivals. Okay, yes, thank you.